ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಇದು ಫಿಫ್ತ್ ಒಂದು ಕಾಯಿನೇ ಇದೆ, ಹಂಗಾಗಿ ಅದನ್ನು ನಾನು ತೊಗೊಂಡಿಲ್ಲ. ನೆಕ್ಸ್ಟ್, ದೇರ್ ಆರ್ 4 men, ನೀಟಾಗಿ ಕೇಳಿಸ್ಕೊಳ್ಳಿ, ದೇರ್ ಆರ್ 4 men and 6 women. So 4 men and 6 women on the city council. If one council member is selected for a committee at random, how likely is it that it is a woman? ಅಂದರೆ ಕ್ವೆಶನ್ ಏನು ಕೊಟ್ಟಿದ್ದಾರೆ ಗೊತ್ತಾ, 4 ಜನ ಮೆನ್ ಪುರುಷರಿದ್ದಾರೆ, 6 ವಿಮೆನ್ಸ್ ಇದ್ದಾರೆ ಮಹಿಳೆಯರು ಆನ್ ದ ಸಿಟಿ ಕೌನ್ಸಿಲ್. ಇಫ್ ಒನ್ ಕೌನ್ಸಿಲ್ ಮೆಂಬರ್ ಆಗಿ ಚೂಸ್ ಮಾಡ್ಬೇಕು ನೀವು ಇವಾಗ. ಈ ಸೆಲೆಕ್ಟೆಡ್ ಫಾರ್ ಎ ಕಮಿಟಿಗೆ ಅಟ್ ರ್ಯಾಂಡಮ್ ಆಗಿ. ಸೊ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಸೆಲೆಕ್ಟ್ ಮಾಡೋ ಅಂತಹ ಪರ್ಸನ್ ವಿಮೆನ್ನೇ ಆದರೆ ವಾಟ್ ಈಸ್ ದಟ್ ಪ್ರಾಬಬಿಲಿಟಿ ಅಂತ. ಓಕೆನಾ. ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ, 4 ಜನ ಪುರುಷರು, ಅದೇ ಥರ 6 ಜನ ಮಹಿಳೆಯರು, ಅಂದರೆ ಟೋಟಲ್ ಆಗಿ 10 ಮೆಂಬರ್ಸ್ ಇದ್ದಾರೆ. ಅಂದಮೇಲೆ ಅಲ್ಲಿ ವಿಮೆನ್ನೇ ಚೂಸ್ ಮಾಡಬೇಕು ಅಂದರೆ ವಾಟ್ ಈಸ್ ದಟ್ ಪ್ರಾಬಬಿಲಿಟಿ ಅಂತ. ಸೊ ಸ್ಯಾಂಪಲ್ ಸ್ಪೇಸಲ್ಲಿ ಇವಾಗ ಯಾರ್ಯಾರನ್ನ ಹಾಕ್ಬೋದು, 4 ಜನ ಮೆನ್ ಅಂದರೆ M1, M2, M3, M4 ಅಂತ ಹಾಕ್ಬೋದು. ವಿಮೆನ್ಸ್ ಅಂತ ತಗೊಂಡ್ರೆ W1, W2, W3, W4, W5, W6 ಅಂತ ಹಾಕ್ಬೋದು. ಟೋಟಲ್ ಆಗಿ 10 ಆಯ್ತಲ್ವಾ ಸ್ಯಾಂಪಲ್ ಸ್ಪೇಸಲ್ಲಿ. ಸೊ ಅದಕ್ಕೆ ಯಾವ ಥರ ಹೇಳೋದಾದರೆ, ಓಕೆ, ಸೊ ಕಾರ್ಡ್ಸಿಂದ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಓಕೆ, ಸೊ 4 ಮೆನ್ ಇದ್ದಾರೆ, 6 ವಿಮೆನ್ಸ್ ಇದ್ದಾರೆ, ಸ್ಯಾಂಪಲ್ ಸ್ಪೇಸ್ ಕಂಟೈನ್ಸ್ 10 ಎಲಿಮೆಂಟ್ಸ್. ಯಾಕೆ ಅಂತ ಹೇಳಿದೆ. ಸೊ ಈವೆಂಟ್ ನಮಗೇನು ಬೇಕು, ಇನ್ ವಿಚ್ ದ ಸೆಲೆಕ್ಟೆಡ್ ಕೌನ್ಸಿಲ್ ಮೆಂಬರ್ ಈಸ್ ಎ ವಿಮೆನ್ ಆಗಿದ್ರೆ ಅಂತ. ವಾಟ್ ಈಸ್ ದಟ್ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟಲ್ಲಿರುವಂಥದ್ದು ಏನು, ವಿಮೆನ್ ಆಗಿ ಸೆಲೆಕ್ಟ್ ಆಗಬೇಕು, ಒಬ್ಬರು ಮೆಂಬರು. ಓಕೆನಾ. ಸೊ ಎಷ್ಟು ಜನ ಇದ್ದಾರೆ, ಆ ಒಬ್ಬರು ಮೆಂಬರು ಆ 6 ಜನದಲ್ಲಿ ಯಾರಾದರೂ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಇದೇ ಮೆಂಬರ್ ಅಂತ ಹೇಳೋಕ್ಕಾಗಲ್ಲ, ಇದೇ ಮಹಿಳೆ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಸೊ ನಂಬರ್ ಆಫ್ ಎ, ಸೊ ಎಷ್ಟು ಜನ ಇದ್ದಾರೆ ವಿಮೆನ್ಸ್ ಅಂತ ನೋಡಿದ್ರೆ, ಸೊ ವಿಮೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ, 6 ಇದ್ದಾರೆ. ಪ್ರಾಬಬಿಲಿಟಿ ಆಫ್ ದಟ್ ಈವೆಂಟ್ ಈಸ್ 6 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಸನ್ಸ್. ಸೊ 6/10 ಆಗುತ್ತೆ. 2 3s 2 5s, ಸೊ 3/5 ಇಸ್ ದ ಆನ್ಸರ್. ಓಕೆನಾ. ಸೊ ಇವಾಗ ಏನಾದರೂ ಅವರು ಸೆಲೆಕ್ಟೆಡ್ ಕೌನ್ಸಿಲ್ ಮೆಂಬರು ಮೆನ್ ಆಗಿದ್ದಿದ್ರೆ ಆನ್ಸರ್ ಏನಾಗ್ತಿತ್ತು ಹೇಳ್ತೀರಾ ಯಾರಾದರೂ, ಹೇಳಿ ನೋಡೋಣ. ಮೆನ್ ಆಗಿದ್ದಿದ್ರೆ ಆನ್ಸರ್ ಏನಾಗ್ತಿತ್ತು. ಮೆನ್ ಅಂತ ತಗೊಂಡಾಗ 4 ಮೆಂಬರ್ಸ್ ಇದ್ದಾರೆ, ಆ 4 ಜನದಲ್ಲಿ ಯಾರಾದರೂ ಸೆಲೆಕ್ಟ್ ಆಗ್ಬೋದು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೆಂಬರ್ಸ್. ಸೊ 10 ಆಗುತ್ತೆ. 2 2s 2 5s 2/5 ಈಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ನೋಡ್ಕೊಳ್ಳಿ, ಕಾಯಿನ್ಸ್ ಬಗ್ಗೆ ಏನೇ ಕೇಳಿದ್ರು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಈ ಕ್ವೆಶನ್ ನೋಡಿದ್ರೆ. 3 ಕಾಯಿನ್ಸ್ ಆರ್ ಟಾಸ್ಡ್ ಒನ್ಸ್. 3 ಕಾಯಿನ್ನ ಟಾಸ್ ಮಾಡ್ತಾ ಇದ್ದಾರೆ ಒಂದ್ಸಲಿ, ಆಗಲೇ ಹೇಳಿದ್ನಲ್ಲ ಹಾಗೆ. ಸೊ 3 ಕಾಯಿನ್ನ ಟಾಸ್ ಮಾಡಿದ್ರೆ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್, ಮೊದಲನೇದು 3 ಹೆಡ್ಸೇ ಬೀಳಬೇಕು. ಸೊ ಪ್ರಾಬಬಿಲಿಟಿ ಏನು ಬರುತ್ತೆ. ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ, ಆಮೇಲೆ 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್, ಸೊ 3 ಕಾಯಿನ್ಸ್ನ ಟಾಸ್ ಮಾಡ್ತಾ ಇರೋದ್ರಿಂದ ಪಾಸಿಬಲ್ ಔಟ್ಕಮ್ಸ್ ಇಲ್ಲ ಹೆಡ್ ಬೀಳ್ಬೋದು, ಇಲ್ಲ ಟೈಲ್ ಬೀಳ್ಬೋದು. ಓಕೆನಾ. ಅದನ್ನು ಬೇಸಿಗೆ ಹಾಕೋಬೇಕು. ಎಷ್ಟು ಟೈಮ್ ಟಾಸ್ ಮಾಡ್ತೀರಾ ಅನ್ನೋದನ್ನ ಪವರಿಗೆ ಹಾಕೋಬೇಕು. ನೀವು 3 ಟೈಮ್ಸೇ ಮಾಡಿ, 4 ಟೈಮ್ಸೇ ಮಾಡಿ, 2 ಟೈಮ್ಸೇ ಮಾಡಿ, ಅದನ್ನ ಪವರ್ಗೆ ಹಾಕೋಬೇಕು. ಬೇಸಲ್ಲಿರೋದು ಔಟ್ಕಮ್ಸ್ ಅಲ್ಲಿರಬೇಕು, ಎಡ್ ಅಥವಾ ಟೈಲ್ ಅಂತ. ಓಕೆನಾ. 2 to the power of 3 ಅಂದರೆ ಟೋಟಲ್ ಆಗಿ ಎಷ್ಟಾಗುತ್ತೆ, 8 ಇರುತ್ತೆ. ಸೊ ನಂಬರ್ ಆಫ್ ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ 8 ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಅದು 8 ಎಲಿಮೆಂಟ್ಸ್ ನಿಮಗೆ ಗೊತ್ತಿದೆ, ಅವಾಗಲೇ ಹೇಳಿದೆ ನಾನು, HH ಆ ಥರದ್ದೆಲ್ಲ ಇರುತ್ತೆ. ಸೊ ಇನ್ನೂ ಅದ್ರ ಬಗ್ಗೆ ಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ. ಓಕೆನಾ. ಸೊ ಅದೇನು ನಿಮಗೆ ಸ್ಯಾಂಪಲ್ ಸ್ಪೇಸ್ ಅವಶ್ಯಕತೆ ಇಲ್ಲ, ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೆ ಅಂತ ಗೊತ್ತಾದರೆ ಸಾಕು. ಓಕೆನಾ. ನಾವು ಫಸ್ಟ್ ಕ್ವೆಶನ್ ಏನಂತ ಇದೆ, 3 ಹೆಡ್ಸೇ ಬೀಳಬೇಕು, 3 ಹೆಡ್ ಬೀಳೋ ಅಂಥದ್ದು ಯಾವುದು ಅಂತ. ಈಗ 3 ಕಾಯಿನ ಟಾಸ್ ಮಾಡಿದ್ರೆ ಇಲ್ಲಿ ಹೆಡ್ಡೆ 3 ಕಾಯಿನ್ ಹೆಡ್ಡೇ ಬೀಳಬೇಕು ಅಂದರೆ, ಇವಾಗ ನೋಡಿ 3 ಕಾಯಿನ್ ಟಾಸ್ ಮಾಡ್ತಿದ್ದೀವಿ ಅಂದರೆ ಹೆಡ್ಡೋ ಟೈಲೋ ಹೆಡ್ಡೋ ಬೀಳ್ಬೋದು. ಅವ್ರು ಕೇಳ್ತಿರೋದೇನು, 3 ಹೆಡ್ಡೇ ಆಗಿರಬೇಕು ಅಂತಂದರೆ ನಿಮಗೆ ಸಿಗೋ ಅಂಥದ್ದು ಏನು ಕೇಸು, ಒಂದೇ ಕೇಸ್ ಅಲ್ವಾ ಸಿಗೋದು, ಇಲ್ಲ 3 ಹೆಡ್ಡೇ ಬೀಳುತ್ತೆ ಅಂತ ಅರ್ಥ. ಇಲ್ಲ ಟೇಲೇ ಕೇಳಿದ್ರೆ 3 ಟೇಲೆ ಅಂತ ಅರ್ಥ. ಸಿಗೋದು ಯಾವುದು, ಸಿಂಗಲ್ಟನ್ ಸೆಟ್. ಅರ್ಥ ಆಗ್ತಿದೆಯಾ. ಸೊ ಸ್ಯಾಂಪಲ್ ಸ್ಪೇಸ್ ಒಳಗಡೆ ಈ ಥರ ಕಾಂಬಿನೇಷನ್ ಸಿಗ್ತಾ ಹೋಗುತ್ತೆ, ಹೆಡ್ ಟೈಲು, ಹೆಡ್ ಟೈಲ್ ಈ ಥರದ್ದೆಲ್ಲ ಸಿಗುತ್ತೆ, ಅಥವಾ 3 ಟೈಲು ಅಥವಾ 3 ಹೆಡ್ಡು, ಈ ಥರದ್ದೆಲ್ಲ ಕೇಸಸ್ ಸಿಗುತ್ತೆ. ಓಕೆನಾ. ಸೊ ಈ ಕೇಸಸಲ್ಲಿ ನಮಗೆ 3 ಹೆಡ್ಡೇ ಬೀಳೋ ಅಂಥದ್ದು ಅಂತ ಚೂಸ್ ಮಾಡೋದಾದರೆ ಸ್ಯಾಂಪಲ್ ಸ್ಪೇಸಿಂದ ಇದು ಒಂದು ಮಾತ್ರ ಚೂಸ್ ಮಾಡೋಕ್ಕಾಗೋದು. ಆಮೇಲೆ ಪ್ರಾಬಬಿಲಿಟಿ ಆಫ್ ದಟ್ ಈವೆಂಟ್ ಏನಾಗುತ್ತೆ, ಸೊ ಇರೋದೇ ಒಂದು ಎಲಿಮೆಂಟ್ ಅಲ್ವಾ. ಸೊ 3 ಹೆಡ್ ಇದೆ ಅಂದ್ಬಿಟ್ಟು 3 ಹಾಕೋದಲ್ಲ. ಅರ್ಥ ಆಗ್ತಿದೆಯಾ. ಸೊ ಎಲ್ಲ ಪಾಸಿಬಲ್ನ ಬರ್ಕೊಂಡು ಕಾಮ ಹಾಕೊಂಡಿದ್ವಿ. ಸೊ ಡಬಲ್ ಇತ್ತು ಅಂದರೆ ಡಬಲ್ ಟೈಮ್ ಟಾಸ್ ಮಾಡ್ತಿದ್ದಾರೆ ಅಂದರೆ ಹೆಡ್ ಟೈಲ್ ಹೆಡ್, 2 ಹೆಡ್ ಬೀಳ್ಬೋದು, ಇಲ್ಲ 2 ಟೈಲ್ ಬೀಳ್ಬೋದು ಅಂತ ಹೇಳಿದ್ವಿ ಅಲ್ವಾ. ಸೊ ಅದೇ ಥರ ಇಲ್ಲೂ ಕೂಡ 3 ಕಾಯಿನ ಟಾಸ್ ಮಾಡಿದ್ರೆ 3 ಹೆಡ್ಡೇ ಬೀಳಬೇಕು ಅಂದರೆ ಒಂದೇ ಬರೋದು. ಸೊ 1/, ಎಷ್ಟಿದೆ ಸ್ಯಾಂಪಲ್ ಸ್ಪೇಸಲ್ಲಿ ಎಲಿಮೆಂಟ್ಸು 8 ಇದೆ. ಸೊ 1/8 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್
ಸಿ ನೆಕ್ಸ್ಟ್ ಕ್ವೆಶನ್ ಏನಂತ ಇದೆ, 2 ಹೆಡ್ಸ್ ಬೀಳಬೇಕು, 2 ಹೆಡ್ ಬೀಳಬೇಕು, ಆ ಥರದ್ದೇನು. ಸೊ 2 ಹೆಡ್ ಬೀಳಬೇಕು ಅಂತಂದ್ರೆ ಯಾವ್ದಾದ್ರು ತಗೋಬೋದು ಇವೆಂಟು. ಸಿ ಈಸ್ ದ ಇವೆಂಟ್ ಅಕರೆನ್ಸ್ ಆಫ್ 2 ಹೆಡ್ಸ್. 2 ಹೆಡ್ ಬೀಳಬೇಕು ಅಂತಂದರೆ ಹೆಡ್ ಟೈಲ್, ಹೆಡ್ ಟೈಲ್ ಹೆಡ್, ಒಟ್ಟಿನಲ್ಲಿ 2 ಹೆಡ್ ಇರಬೇಕು. ಇಲ್ಲೊಂದಿದೆ, ಇಲ್ಲೊಂದಿದೆ. ನೆಕ್ಸ್ಟ್ ಅದು ಬಿಟ್ಟರೆ ಇನ್ಯಾವ ಕಾಂಬಿನೇಷನ್ ಸಿಗುತ್ತೆ? ಇಷ್ಟೇ. ಇದು ಬಿಟ್ಟು ಬೇರೆ ಕಾಂಬಿನೇಷನ್ ಸಿಗುತ್ತೆ ಅಂತ ಇದೆಯಾ? ನೋ ಚಾನ್ಸ್. ಸೊ ಇರೋದೇ ಈ 3. ಹಾಗಾಗಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದಿಸ್ ಇವೆಂಟ್ ಈಸ್ 3. ಟೋಟಲ್ ಆಗಿ 3 ಇದೆ. ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ? ಸ್ಯಾಂಪಲ್ ಸ್ಪೇಸಲ್ಲಿ ಪಾಸಿಬಲ್ ಔಟ್ಕಮ್ಸು 8 ಇದೆ. ಸೊ 3/8 ಇಸ್ ದ ಆನ್ಸರ್. ನೆಕ್ಸ್ಟ್ ಡಿ ಏನು ಕೊಟ್ಟಿದ್ದಾರೆ? ಅಟ್ಲೀಸ್ಟ್ 2 ಹೆಡ್ಸ್. ಅಟ್ಲೀಸ್ಟ್ 2 ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಇದು ಮರಿಬೇಡಿ. ಅಟ್ಲೀಸ್ಟ್ 2 ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. 2ಗಿನ ಜಾಸ್ತಿನೇ ಹೆಡ್ ಬರ್ಬೋದು, ಅಂದ್ರೆ ಅರ್ಥ 3 ಹೆಡ್ ಬರ್ಬೋದು ಆ ಥರ. ಸೊ ಅಟ್ಲೀಸ್ಟ್ 2 ಹೆಡ್ಸ್ ಇರಲೇಬೇಕು. ಸೊ ಅಟ್ಲೀಸ್ಟ್ 2 ಅಂದರೆ 2 ಹೆಡ್ ಇದೆಯಾ? ಇಲ್ಲೂ ಹೆಡ್ ಇದೆ, ಇಲ್ಲೂ ಹೆಡ್ ಇದೆ, ಇಲ್ಲೂ 2 ಇದೆ. ಮೇಡಮ್ ಪ್ರೀವಿಯಸ್ ಇದ್ದಂಗೆ ಇದೆಯಲ್ಲ, ಅಲ್ಲಿರೋದೇನಂತ 2 ಹೆಡ್ಸ್ ಅಷ್ಟೇ. ಬಟ್ ಇಲ್ಲಿ ಅಟ್ಲೀಸ್ಟ್ ಅನ್ನೋ ವರ್ಡ್ ಇದೆ. ಅಟ್ಲೀಸ್ಟ್ 2 ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. 2ನಾದರೂ ಇರ್ಬೋದು, 2ಗಿನ ಜಾಸ್ತಿನಾದರೂ ಇರ್ಬೋದು. ಜಾಸ್ತಿ ಅಂದರೆ 3 ಹೆಡ್ ಆಗಿರ್ಬೋದು ಆ ಥರ. ಓಕೆನಾ? ಅಟ್ ಮೋಸ್ಟ್ ಅಂದರೆ ಲೆಸ್ ದನ್ ಆರ್ ಈಕ್ವಲ್, ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್, ಅದನ್ನು ಮರಿಬೇಡಿ. ಓಕೆನಾ? ಸೊ ಟೋಟಲಾಗಿ ಎಷ್ಟಾಗತ್ತಪ್ಪ? 1 2 3 4 4/8 ಆಗುತ್ತೆ, ಅಂದ್ರೆ ಅರ್ಥ 1/2. ಓಕೆನಾ? ಸೊ ನೆಕ್ಸ್ಟ್ ಅಟ್ ಮೋಸ್ಟ್ 2 ಹೆಡ್ಸ್. ಅಟ್ ಮೋಸ್ಟ್ 2. ಸೊ 2 ಅಟ್ ಮೋಸ್ಟ್ ಅಂತಂದರೆ ಲೆಸ್ ದನ್ ಆರ್ ಈಕ್ವಲ್ ಟು 2. 2 ಅಥವಾ 2ಗಿನ ಕಡಿಮೆ ಇರಬೇಕು, ಬಿಟ್ಟು 2ಗಿನ ಜಾಸ್ತಿ ಹೆಡ್ಸ್ಗಳು ಇರಬಾರ್ದು. ದಟ್ ಈಸ್ ಅಟ್ ಮೋಸ್ಟ್ 2. ಓಕೆನಾ? ಸೊ ಅದಕ್ಕೆ ಏನಾಗುತ್ತೆ? ಲೆಸ್ ದನ್ ಅಟ್ ಮೋಸ್ಟ್ 2 ಅಂದರೆ ಲೆಸ್ ದನ್ ಆರ್ ಈಕ್ವಲ್ ಟು 2. 2ಗಿನ ಕಡಿಮೆ ಅಂದರೆ ಒಂದೇ ಹೆಡ್ ಇದ್ರೂ ಆಗುತ್ತೆ. ಓಕೆನಾ? ಬಟ್ 3 ಎಲ್ಲ ಇರಬಾರ್ದು. 2 ಇರಬೇಕು, ಇಲ್ಲ 2ಕ್ಕಿಂತ ಕಡಿಮೆ ಇರಬೇಕು. ಸೊ ಇಲ್ಲಿ 2 ಹೆಡ್ ಇದೆಯಾ? ಇಲ್ಲಿ 2 ಹೆಡ್ ಇದೆಯಾ? ಇಲ್ಲೂ 2 ಇದೆಯಾ? ಇಲ್ಲಿ ಸಿಂಗಲ್ ಇದೆ. ಯಾಕೆ ಹೇಳಿ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಆರ್ನ 2ಗಿನ ಕಡಿಮೆ ಅಂದರೆ 1 ಬರುತ್ತೆ. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಲ್ವೇನ್ರೋ? ನೆಕ್ಸ್ಟ್ ಇಲ್ಲೂ ಸಿಂಗಲ್ ಇದೆ ಅಲ್ವಾ? ಇಲ್ಲೂ ಸಿಂಗಲ್ ಇದೆ ಅಲ್ವಾ? ಅರ್ಥ ಆಗ್ತಿದೆಯಾ? ಸೊ 0 ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಬರುತ್ತಲ್ವಾ? ಇಲ್ಲ ಹೆಡ್ಡೇ ಇಲ್ಲ ಅಂತ ಅಂದ್ರೂ ಕೂಡ ಬರುತ್ತೆ. ಹಾಗಾಗಿ 3 ಟೈಲು ಬರ್ಕೋಬೋದು. ಓಕೆನಾ? ಸೊ ಕೇಸಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಮುಂಚೆನೇ ಬರ್ಕೊಂಡಿರಿ, ನಿಮಗೆ ಈಸಿ ಆಗುತ್ತೆ. ಸೊ ಎಷ್ಟಿದೆ? 1 2 3 4 5 6 7 ಇದೆ. ಸೊ 7/8 ಈಸ್ ದ ಆನ್ಸರ್. ಅಟ್ ಮೋಸ್ಟ್ 2 ಅಂದರೆ 2ಗಿನ ಕಡಿಮೆ. 2ಗಿನ ಕಡಿಮೆ ಅಂತ ಅಂದರೆ ಒಂದೇ ಹೆಡ್ ಇರ್ಬೋದು, ಇಲ್ಲ ಹೆಡ್ ಇಲ್ದಲೇನೂ ಇರಬಹುದು. ಬಿಕಾಸ್ 0 ಈಸ್ ಆಲ್ಸೋ ಲೆಸ್ ದನ್ ಆರ್ ಈಕ್ವಲ್ ಟು 2. ಹಂಗಾಗಿ 0 ಅಂದರೆ ಹೆಡ್ಡೇ ಇಲ್ಲ ಅಂತ. ಓಕೆನಾ? ಅಂದರೆ 3 ಟೈಲೇ ಆಗಿದೆ, ಅದನ್ನು ತಗೋಬಹುದು. ಓಕೆನಾ? ನೆಕ್ಸ್ಟ್ ಏನಂತ ಇದೆ ಅಂದರೆ ನೋ ಹೆಡ್ ಅಂತ ಇದೆ. ಸೊ ಆ ಇವೆಂಟಲ್ಲಿ ಹೆಡ್ಡೇ ಇರಬಾರ್ದು. ಸೊ ನೋ ಹೆಡ್ ಅಂತ ಅಂದರೆ ಈಗ ಇದು ತಗೊಂತೀರಾ ಅಂದರೆ ಪ್ರತಿಯೊಂದರಲ್ಲೂ ಹೆಡ್ಗಳಿದೆ. ನೋ ಹೆಡ್ ಅಂದರೆ ಹೆಡ್ಡೇ ಇರಬಾರ್ದು ಅಂದರೆ 3 ಟೈಲೇ ಆಗಿರ್ಬೇಕಲ್ವಾ? ಕರೆಕ್ಟ್ ಅಲ್ವೇನ್ರೋ? ಸೊ 3 ಟೈಲೇ ಆಗಿರಬೇಕು ಅಂತ ಅಂದಮೇಲೆ ಕಂಪ್ಲೀಟಾಗಿ ಒಂದೇ ಇರೋದು. ಸೊ 1/8 ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಅದಾದಮೇಲೆ ನೋ ಹೆಡ್ ಆಯಿತು. 3 ಟೈಲೇ ಬೀಳಬೇಕು ಅಂತಂದರೆ 3 ಟೈಲ್ ಆಗೋದು ಯಾವುದು? ಒಂದೇನೆ. ದಟ್ ಈಸ್ ಟೈಲ್. ಸೊ ದೇರ್ ಫಾರ್ 1/8. 3 ಟೈಲ್ಸ್ ಅಂತ ಕೊಟ್ಟರು ಒಂದೇ, ನೋ ಹೆಡ್ ಅಂತ ಕೊಟ್ಟರು ಒಂದೇ. ನೆಕ್ಸ್ಟ್ ಎಕ್ಸಾಕ್ಟ್ಲಿ 2 ಟೈಲ್ಸ್. ಲಾಸ್ಟ್ 2 ನಿಮಗೆ ಕೊಡ್ತೀನಿ. ಸೊ ಎಕ್ಸಾಕ್ಟ್ಲಿ 2 ಟೈಲ್ಸ್, 2 ಟೈಲ್ಸ್, ಎಕ್ಸಾಕ್ಟ್ಲಿ 2 ಈಕ್ವಲ್ ಟು 2 ಅಂತ 2 ಟೈಲ್ಸ್ ಇರಬೇಕು. ಸೊ ಆ ಥರದ್ದು ಹೇಳೋದಾದರೆ ಟೈಲ್ಸ್ ಟಿ 2 ಟೈಲ್ಸ್ 1 1 2 ಇದೆ. ಸೊ ಇಲ್ಲೂ ಕೂಡ 2 ಇದೆ. ಓಕೆನಾ? ಸೊ ಸಿಂಗಲ್ ಇರಬಾರ್ದು, 2 ಇರಬೇಕು. ಅಂದರೆ 3 ಇದೆ ಆ ಥರದ ಕಾಂಬಿನೇಷನಲ್ಲಿ. ಸೊ 3/8 ಇಸ್ ದ ಆನ್ಸರ್. ಓಕೆನಾ? ಸೊ ಇವಾಗ ನೀವೇ ಮಾಡಿ. ನೋ ಟೈಲ್ಗೆ ಏನು ಬರುತ್ತೆ? ಅಟ್ಮೋಸ್ಟ್ 2 ಟೈಲ್ಸ್ಗೆ ಏನು ಬರುತ್ತೆ? ನೋ ಟೈಲ್ಗೆ ಏನು ಬರುತ್ತೆ? ಅಟ್ಮೋಸ್ಟ್ 2 ಟೈಲ್ಸ್ಗೆ ಏನು ಬರುತ್ತೆ ಆನ್ಸರ್? ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಅಂದರೆ ಟೈಲ್ಸ್ ಒಂದಾದರೂ ಇರಬಹುದು, ಅಥವಾ 2ನೇ ಇರಬಹುದು, ಇಲ್ಲ 0ನಾದರೂ ಇರಬಹುದು. ಟೈಲ್ಸೇ ಇಲ್ದಲೇ ಇರಬಹುದು. ಓಕೆನಾ? ಸೊ ಇಲ್ಲಿ ನೋಡಿ, ಟೈಲ್ಸೇ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ 1 ಟೈಲ್ ಇದೆ, ಇಲ್ಲಿ 1 ಟೈಲ್ ಇದೆ, ಇಲ್ಲಿ 1 ಟೈಲ್ ಇದೆ. ನೆಕ್ಸ್ಟ್ ಇಲ್ಲಿ 2 ಟೈಲ್ಸ್ ಇದೆ, ಇಲ್ಲಿ 2 ಟೈಲ್ಸ್ ಇದೆ, ಇಲ್ಲಿ 2 ಟೈಲ್ಸ್ ಇದೆ. ಸೊ 7/8 ಬರುತ್ತೆ. ಓಕೆನಾ? ನೆಕ್ಸ್ಟ್ 9th ಕ್ವೆಶನ್. ಸೊ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಈ ಟೈಪಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ. ಇಫ್ 2/11 ಈಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್. 2/11 ಅನ್ನೋದು ಒಂದು ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್. ಯಾವುದೋ ಒಂದು ಈವೆಂಟ್ಗೆ ಪ್ರಾಬಬಿಲಿಟಿ ಆಗಿದೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದ ಈವೆಂಟ್ ನಾಟ್ ಎ? ಸೊ ಒಂದು ಎ ಅಂತ ತಗೊಂಡ್ರೆ ಅದಕ್ಕೆ ಪ್ರಾಬಬಿಲಿಟಿ 2/11 ಆಗಿದೆ ಅಂದಮೇಲೆ, ಸೊ ಆಗ್ದಲೇ ಇರೋವಂಥದ್ದು ನಾಟ್ ಎ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಏನಾಗಿರುತ್ತೆ ಅಂತ ಅಂದರೆ ಅದ್ರ ಕಾಂಪ್ಲಿಮೆಂಟ್. ಓಕೆನಾ? ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. Probability of the not A, that is A complement, which is always equal to 1. Okay na? So that is probability of an event A plus probability of not A, so which is always equal to 1.
ಸೊ ಎ ಮತ್ತು ಎ ಕಾಂಪ್ಲಿಮೆಂಟ್ ಪ್ರಾಬಬಿಲಿಟಿ ವ್ಯಾಲ್ಯೂ 1 ಆಗಿರುತ್ತೆ. ನಾನು ಈಗ ಹೇಳಿದೆ ನಿಮಗೆ ಪ್ರಾಬಬಿಲಿಟಿ ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 to 1 ಅಂತ. ಮ್ಯಾಕ್ಸಿಮಮ್ 1 ಆಗಿರುತ್ತೆ. ಅಂದರೆ ಆಗೋ ಅಂಥದ್ದು ಆಗದಲ್ಲೇ ಇರೋ ಅಂಥದ್ದು ಎರಡನ್ನೂ ಆ್ಯಡ್ ಮಾಡಿದ್ರೆ ಮ್ಯಾಕ್ಸಿಮಮ್ 1 ಆಗುತ್ತೆ. ಈ ತಲೆಯಲ್ಲಿರಲಿ. ನೆಕ್ಸ್ಟ್ ಅವ್ರು ಕೇಳಿರೋದು ಯಾವುದು? ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ 1 ಕೊಟ್ಟಿದ್ದಾರೆ 2/11. ಕೇಳಿರೋದು ಯಾವುದು? ಅದ್ರ ಕಾಂಪ್ಲಿಮೆಂಟ್ ನಾಟ್ ಎ ಅಂದರೆ ಎ ಡ್ಯಾಶ್. ಸೊ ಅದನ್ನು ಕೇಳಿದ್ದಾರೆ. ಸೊ ಈ ಒಂದು ಐಡೆಂಟಿಟಿಯಿಂದ ನೀವೇನು ಹೇಳ್ಬೋದು? ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಅಂತಂದರೆ 1 ಮೈನಸ್ ಪಿ ಆಫ್ ಎ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? 1 ಇರುತ್ತೆ, ಪಿ ಆಫ್ ಎ ರೈಟಿಗೆ ತಗೊಂಡ್ರೆ ಮೈನಸ್ ಪಿ ಆಫ್ ಎ ಆಗುತ್ತೆ. 1 ಮೈನಸ್ 2/11 ಅಂದರೆ ಎಷ್ಟಾಗುತ್ತಪ್ಪ? 11 1s 11, 11 2 ಹೋದರೆ 9, 9/11 ಇಸ್ ದ ಆನ್ಸರ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಒಂದು ಪ್ರಾಬಬಿಲಿಟಿ ಕೊಟ್ಟು ಅದ್ರ ಕಾಂಪ್ಲಿಮೆಂಟ್ ಕೇಳಿದ್ರೆ 1 ಅದನ್ನು ರಿಮೂವ್ ಮಾಡಿ ಬರೀಬೇಕಷ್ಟೆ. ಓಕೆನಾ? ಸೊ ನಾನಿವಾಗ ಒಂದು ಕ್ವೆಶನ್ ಕೇಳ್ತೀನಿ, ಬರ್ಕೊಳ್ಳಿ. ಇಫ್ ದ ಪ್ರಾಬಬಿಲಿಟಿ ಆಫ್ an event is 1/2, if the probability of an event A is 1/2, if the probability of an event A is 1/2, then what is the probability of not A? Then what is the probability of the event not A? ಸೊ ಒಂದು ಇವೆಂಟ್ ಪ್ರಾಬಬಿಲಿಟಿ 1/2 ಆಗಿದೆ ಅಂದರೆ ನಾಟ್ ಎ ಆಗದಲ್ಲೇ ಇರೋವಂಥದ್ದು ಪ್ರಾಬಬಿಲಿಟಿ ಎಷ್ಟಾಗಿರುತ್ತೆ? ಡೈರೆಕ್ಟ್ ಕ್ವೆಶನ್, ಎಷ್ಟಾಗಿರುತ್ತೆ? 1/2. ವೆರಿ ಗುಡ್. ಯಾಕೆ ಅಂತಂದರೆ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟು 1/2 ಆಗಿರುತ್ತೆ. ಸೊ ಅದನ್ನು ನೀವು ರಿಮೂವ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ 1 ರಿಮೂವ್ ಮಾಡಬೇಕು, ನಾಟ್ ಎ. ಸೊ ಶ್ರೇಯಸ್ ಆಲ್ಸೋ ಓಕೆ, ಆನ್ಸರ್ ಎಲ್ಲರಿಗೂ ಬಂದಿದೆ ಅಂತಂದರೆ ಓಕೆ. ನೆಕ್ಸ್ಟ್ ಅದಾದಮೇಲೆ ಸೊ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕ್ವೆಶನ್ ಲೆಟರ್ದೊಂದು ಕೇಳಿದ್ದಾರೆ. ಸೊ ಇದು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಟೋಟಲ್ ಆಗಿ ನಿಮಗೆ 3 ಟೈಪ್ಸ್ ಕ್ವೆಶನ್ ಇದೆ. ಒಂದು ಏನಂತ ಅಂದರೆ 1 ಮಾರ್ಕ್ಸಲ್ಲಿ ಪ್ರಾಬಬಿಲಿಟಿ ಇಸ್ ಲೈಸ್ ಬಿಟ್ವೀನ್ ಅಂತ ಇದೆ, 0 ಮತ್ತು 1 ನಡುವೆ ಇರುತ್ತೆ. ಓಕೆನಾ? ಸೊ ಸ್ಟ್ರಿಕ್ಟ್ಲಿ ಲೆಸ್ ತಾನು ಹಿಂಗೂ ಕೊಟ್ಟಿರ್ತಾರೆ ಕಣ್ರಪ್ಪ. ಪ್ರಾಬಬಿಲಿಟಿ ಇಸ್ ಲೈಸ್ ಬಿಟ್ವೀನ್, ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಲೈಸ್ ಬಿಟ್ವೀನ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಅಂತ. ನೋಡಿದ ತಕ್ಷಣ ಮೇಡಮ್ ಹೇಳಿದ್ರು ಬಿಟ್ವೀನ್ 0 ಆ್ಯಂಡ್ 1 ಅಂತ ಹಾಕ್ಬಿಟ್ಟು ಬರಬೇಡಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು. 1 ಕೂಡ ಆಗುತ್ತೆ ಪ್ರಾಬಬಿಲಿಟಿ. ಓಕೆನಾ? ಸೊ ಅದು ಶ್ಯೂರ್ ಇವೆಂಟ್. ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು 1 ಆಗ್ತಿದೆ ಅಂದರೆ ಅದು ಶ್ಯೂರ್ ಇವೆಂಟು. ಸೊ ನೆಕ್ಸ್ಟ್ ಇಲ್ಲಿ ಲೆಟರ್ದು ಕೊಟ್ಟಿದ್ದಾರೆ, ಮತ್ತು ಇವಾಗ ಹೇಳಿದ್ನಲ್ಲ ಕ್ವೆಶನ್ನು ಅದು ಕೂಡ ಕೊಟ್ಟಿದ್ದಾರೆ. ಸೊ ಎ ಲೆಟರ್ ಈಸ್ ಚೂಸನ್ ಅಟ್ ಅ ರ್ಯಾಂಡಮ್ ಫ್ರಮ್ ದ ವರ್ಡ್, ಇಲ್ಲಿ ಅಸಸಿನೇಷನ್ ಅಂತ ಏನೋ ಇದೆ. ಓಕೆ, ಕರೆಕ್ಟ್. ಅಸಸಿನೇಷನ್ ಅಂತ ವರ್ಡ್ ಇದೆ. ಈ ವರ್ಡಲ್ಲಿ ಲೆಟರ್ಸು ಚೂಸನ್ ಎ ರ್ಯಾಂಡಮ್ ಫ್ರಮ್ ದ ವರ್ಡ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಲೆಟರ್ನ ಒಂದು ರ್ಯಾಂಡಮಾಗಿ ಪಿಕ್ ಮಾಡ್ತಾ ಇದ್ದಾರೆ. ಆ ಲೆಟರು ಓವೆಲ್ ಆಗಿದ್ರೆ ಏನಾಗುತ್ತೆ ಪ್ರಾಬಬಿಲಿಟಿ? ಫೈಂಡ್ ದ ಪ್ರಾಬಬಿಲಿಟಿ ದಟ್ ಲೆಟರ್ ಈಸ್ ಓವೆಲ್. ಸೆಕೆಂಡ್ ಒನ್, ದಟ್ ಲೆಟರ್ ಈಸ್ ಕಾನ್ಸೊನೆಂಟ್. ಓವೆಲ್ಸ್ ಅಂದರೆ ಕಾನ್ಸೊನೆಂಟ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಓವೆಲ್ಸ್ ಅಂತ ಅಂದರೆ AEIOU ಅದು ಓವೆಲ್. ಕಾನ್ಸೊನೆಂಟ್ ಅಂದರೆ AEIOU ಬಿಟ್ಟು, ಅಂದರೆ ಓವೆಲ್ಸ್ನ ಬಿಟ್ಟು ಇರೋವಂತಹ ಲೆಟರೇ ಕಾನ್ಸೊನೆಂಟ್ಸು. ಕರೆಕ್ಟ್ ಅಲ್ವಾ? ಸೊ ಅವ್ರು ಕೇಳ್ತಿರೋದು ಪ್ರಾಬಬಿಲಿಟಿ. ಓವೆಲ್ಸ್ ಎಷ್ಟಿದೆ, ಕಾನ್ಸೊನೆಂಟ್ಸ್ ಎಷ್ಟಿದೆ ಈ ಲೆಟರಲ್ಲಿ ಅಂತ ಕೌಂಟ್ ಮಾಡಿಕೊಂಡ್ರೆ ಸಾಕು ನೀವು. ಸೊ ಎಷ್ಟಿದೆ ಲೆಟರ್, ಈ ವರ್ಡಲ್ಲಿ ಲೆಟರ್ ಎಷ್ಟಿದೆ? A 2 3 4 5 6 7 8 9 10 11 12 13. ಸೊ ಟೋಟಲ್ ಆಗಿ ಸ್ಯಾಂಪಲ್ ಸ್ಪೇಸ್ ಅಂತ ತಗೊಳೋದಾದರೆ ದೇರ್ ಆರ್ 13 ಲೆಟರ್ಸ್ ಇನ್ ದ ವರ್ಡ್. ಇದು ಸ್ಯಾಂಪಲ್ ಸ್ಪೇಸ್ ಆಗುತ್ತೆ 13 ಅನ್ನೋದು. ಓಕೆನಾ? ಸೊ ಇಲ್ಲಿ ಬರ್ಕೊ. ಓಕೆ, ಕೇಳಿಸ್ಕೊಳ್ಳಿ. 13 ಲೆಟರ್ಸ್ ಇನ್ ದ ವರ್ಡ್ ದಿಸ್ ಒನ್. ಸೊ ದಿಸ್ ವರ್ಡಲ್ಲಿ 13 ಲೆಟರ್ ಇದೆ. ಸೊ ಫಸ್ಟ್ ಒನ್ ಓವೆಲ್ ಆಗಿರಬೇಕು ಅಂದರೆ ಓವೆಲ್ಸ್ ಎಷ್ಟಿದೆ ನೋಡಿ ಇಲ್ಲಿ 1 2, ಬಿಕಾಸ್ AEIOU ಓವೆಲ್ ಅಲ್ವಾ, ಎ ಅನ್ನೋದು ಓವೆಲ್ ಆಗುತ್ತೆ. ಮತ್ತು ಇಲ್ಲಿ ಎ ಇದೆ, 2 ಸಲ ಇದೆ. ಓಕೆನಾ? ಅದಾದಮೇಲೆ ಇಲ್ಲೊಂದಿದೆ ಐ, ಅದಾದಮೇಲೆ ನೆಕ್ಸ್ಟು ಐ, ಇಲ್ಲೊಂದು ಎ ಇದೆ, ನೆಕ್ಸ್ಟು ಓ ಇದೆ. ಎಷ್ಟಿದೆ ಟೋಟಲ್ ಆಗಿ? ಎ ಅದು ಎರಡೂ ಕೂಡ ಇದ್ರೂ ನೀವು ತಗೊಳ್ಳೇಬೇಕು ಕನ್ಸಿಡರೇಷನ್ಗೆ. ಐ ಮತ್ತು ಎ, ಇಲ್ಲೊಂದು ಮತ್ತೆ ಐ ಓ. ಸೊ ಟೋಟಲ್ ಆಗಿ ಎಷ್ಟಿದೆ? ಟಿಕ್ ಮಾರ್ಕು 6 ಇದೆ. ಸೊ ದೇರ್ ಆರ್ 6 ಓವೆಲ್ಸ್ ಇನ್ ದ ವರ್ಡ್. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಓವೆಲ್? 6 ಇದೆ ಔಟ್ ಆಫ್ 13 ಲೆಟರ್ಸಲ್ಲಿ. 6 ಇದೆ ಔಟ್ ಆಫ್ 13 ಲೆಟರ್ಸಲ್ಲಿ. ಸೊ ಅಂದಮೇಲೆ 6/13 ಈಸ್ ದ ಆನ್ಸರ್. ಸೊ ಈಗ ಕಾನ್ಸೊನೆಂಟ್ಸ್ ಎಷ್ಟಿರುತ್ತೆ? 13 ಇದೆ ಅಂತ ಅಂದರೆ 6 ಓವೆಲ್ಸ್ ಇದೆ ಅಂದರೆ ಮಿಕ್ಕಿದ್ದೆ ಏನಾಗುತ್ತೆ? ಕಾನ್ಸೊನೆಂಟ್ ಆಗುತ್ತೆ. ಸೊ 6 7 ಆ್ಯಡ್ ಮಾಡಿದ್ರೆ 13 ಬರುತ್ತಲ್ವೇನ್ರಪ್ಪ. ಸೊ ದೇರ್ ಆರ್ 7 ಕಾನ್ಸೊನೆಂಟ್ಸ್ ಇನ್ ದ ಲೆಟರ್. ಸೊ ದೇರ್ ಫಾರ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಕಾನ್ಸೊನೆಂಟ್ ಈಸ್ 7/13 ಅಷ್ಟೇ. ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ನೀವೊಂದು ಹಾಕ್ಕೊಳ್ಳಿ, ಸೇ ಮ್ಯಾಥಮೆಟಿಕ್ಸ್ ಅಂತ ಹಾಕ್ಕೊಳ್ಳಿ. ಮ್ಯಾಥಮೆಟಿಕ್ಸಿಗೆ ಏನು ಬರುತ್ತೆ ಅಂತ ಹೇಳಿ. ಮ್ಯಾಥಮೆಟಿಕ್ಸ್ ಸೇಮ್ ಕ್ವಶನ್ನೇ. ಮ್ಯಾಥಮೆಟಿಕ್ಸ್ ಅನ್ನೋ ವರ್ಡಿಗೆ
The probability of getting a letter is vowel. The probability of getting a letter which must be a consonant. ಏನು ಬರುತ್ತೆ ಮ್ಯಾಥಮೆಟಿಕ್ಸ್ MATHEMATICS ನೀಟಾಗಿ ಹಾಕೊಳ್ಳಿ ವರ್ಡ್ ಮ್ಯಾಥಮೆಟಿಕ್ಸ್ 4/11 ಆ್ಯಂಡ್ 7/11 ವೆರಿ ಗುಡ್ 4/11 ವೆರಿ ಗುಡ್. ಸೊ ಗೊತ್ತಾಗಿದೆ ಅಲ್ವೇನ್ರಪ್ಪ, ಈ ಥರ ಲೆಟರಲ್ಲಿ ಕೇಳಿದಾಗ ಓವೆಲ್ಸ್ ಅಂತಾನೆ ಕೇಳ್ತಾರೆ. ಓವೆಲ್ಸ್ ಬದಲು ದ ಲೆಟರ್ ಎ ಅಂತ ಕೇಳ್ಬೋದು. ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಲೆಟರ್ ಎ ಏನು ಬರ್ಬೋದು? probability of getting a letter A. So 3/13. Next question is, so ಇದು ಅರ್ಥ ಆಗಿದೆ ಅನ್ಕೊಂತೀನಿ. Next question, if E and F are events such that probability of E is 1/4 and probability of F is 1/2. So probability of E is 1/4 ಆಗಿದೆ and probability of F is 1/2 ಆಗಿದೆ. and E and F, and ಅಂತಂದ್ರೆ ಏನಂತ ಹೇಳಿದೆ? ಇಂಟರ್ಸೆಕ್ಷನ್ ಅಂತ ಹೇಳಿದೆ. ಆರ್ ಅಂತ ಅಂದರೆ ಯೂನಿಯನ್, ಮರಿಬೇಡಿ ಕಣ್ರಪ್ಪ. ಆರ್ ಅಂದರೆ ಯೂನಿಯನ್, ಆ್ಯಂಡ್ ಅಂತ ಅಂದರೆ ಇಂಟರ್ಸೆಕ್ಷನ್. ಓಕೆನಾ? ಸೊ ಇ ಆ್ಯಂಡ್ ಎಫ್ ಈಸ್ 1/8. ಫೈಂಡ್ ಪಿ ಆಫ್ ಇ ಆರ್ ಎಫ್ ಅಂತ ಕೇಳಿದ್ದಾರೆ, ಮತ್ತು ಪಿ ಆಫ್ ನಾಟ್ ಇ ಆ್ಯಂಡ್ ನಾಟ್ ಎಫ್ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಅಂದರೆ ಯಾವ ಟೈಪಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಕೇಳಿರೋ ಟೈಪಲ್ಲೆಲ್ಲ ನಾನು ಮ್ಯಾಕ್ಸಿಮಮ್ ಮಾಡಿಸಿದ್ದೀನಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿಸಿದ್ದೀನಿ. ಸೊ ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇ ಮತ್ತು ಎಫ್ ಎರಡು ಇವೆಂಟ್ ಆಗಿದೆ. ಪಿ ಆಫ್ ಇ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಇ ಕೊಟ್ಟಿದ್ದೀವಿ, ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಎಫ್ ಕೊಟ್ಟಿದ್ದೀವಿ, ಮತ್ತು ಅವೆರಡದು ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದೀವಿ. ಇ ಆರ್ ಎಫ್ ಅಂದರೆ ಯೂನಿಯನ್ ಏನಾಗುತ್ತೆ ಅಂತ ಕೇಳಿದ್ದೀವಿ. ಓಕೆನಾ? ಮತ್ತು ಏನೂ ಆಗಬಾರ್ದು ಆ್ಯಂಡ್ ಎಫ್ಫು ಆಗಬಾರ್ದು ಅಂದರೆ ಅದೇನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಈ ಟೈಪಲ್ಲಿ ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ನಾನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನೀವು ಬೇಕಾದರೆ ಫಸ್ಟ್ ನೀಟಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡೋರಂತೆ. ಸೊ ಕೊಟ್ಟಿರೋ ಅಂಥದ್ದೇನು? ಪ್ರಾಬಬಿಲಿಟಿ ಆಫ್ ಇ ಈಸ್ 1/4, ಪ್ರಾಬಬಿಲಿಟಿ ಆಫ್ ಎಫ್ ಈಸ್ 1/2 ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಇ ಆ್ಯಂಡ್ ಎಫ್ ಈಸ್ 1/8 ಈಸ್ ಗಿವನ್. ಓಕೆನಾ? ಇ ಆರ್ ಎಫ್ ಅಂತಂದರೆ ಇ ಯೂನಿಯನ್ ಎಫ್. ಸೊ ನೆನಪಿದೆಯೇಂದ್ರಪ್ಪ ಸೆಟ್ಸಲ್ಲಿ ನಾನು ಹೇಳಿದ್ದೆ, ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದನ್ನಂತೂ ಮರ್ತಿರಲ್ಲ ಯಾರೂ, ಪಿ ಯು ಸಿಯಿಂದನೂ ಇದನ್ನು ಯಾರೂ ಮರ್ತಿರಲ್ಲ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟ್ ಅಲ್ವಾ? ಹಾಗೆ ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಅಂತ ಅಂದರೆ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎಫ್ ಮೈನಸ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇದು ಫಾರ್ಮುಲಾ. ಓಕೆನಾ? ಸೊ ಪ್ರಾಬಬಿಲಿಟಿ ಆಫ್ ಇ ಕೊಟ್ಟಿದ್ದಾರೆ 1/4 ಅಂತ, ಪ್ರಾಬಬಿಲಿಟಿ ಆಫ್ ಎಫ್ 1/2 ಅಂತ ಕೊಟ್ಟಿದ್ದಾರೆ, ಇ ಇಂಟರ್ಸೆಕ್ಷನ್ ಎಫ್ 1/8 ಅಂತಲೂ ಕೊಟ್ಟಿದ್ದಾರೆ. ಆದಮೇಲೆ ಎಲ್ ಸಿ ಎಮ್ ತಗೊಂಡ್ರೆ 8 ಈಸ್ ದ ಎಲ್ ಸಿ ಎಮ್. ಸೊ 4 ಇದೆ, 4 2s 8 ಆಗಬೇಕು, ಹಂಗಾಗಿ 2 ಇಲ್ಲ. ಪ್ಲಸ್ 2 4s 8, ಹಂಗಾಗಿ 4 ಇಲ್ಲ. ನೆಕ್ಸ್ಟು ಇಲ್ಲಿ 8 ಕಂಪ್ಲೀಟ್ ಆಗಿದೆ, ಹಾಗಾಗಿ -1 ಅಷ್ಟೇ ಬರ್ಕೋಬೇಕು. ಸೊ 6ಅಲ್ಲಿ 1 ಹೋದರೆ 5, 5/8 ಈಸ್ ದ ಆನ್ಸರ್ ಫಾರ್ ಪ್ರಾಬಬಿಲಿಟಿ ಆಫ್ ಇ ಆರ್ ಎಫ್. ಸೊ ಇ ಅಥವಾ ಎಫ್ ಅಂತ ತಗೊಂಡ್ರೆ ಸೊ ಅದಕ್ಕೆ ಪ್ರಾಬಬಿಲಿಟಿ ಇಷ್ಟು. ಓಕೆನಾ? ಸೊ ನೆಕ್ಸ್ಟ್ ಇನ್ನೇನು ಕೇಳಿದರೆ? ಪ್ರಾಬಬಿಲಿಟಿ ಆಫ್ ನಾಟ್ ಇ ಆ್ಯಂಡ್ ನಾಟ್ ಎಫ್. ನಾಟ್ ಇ ಆ್ಯಂಡ್ ನಾಟ್ ಎಫ್ ಅಂತ ಕೇಳಿದರೆ ಅದ್ರದ್ದು ಕಾಂಪ್ಲಿಮೆಂಟ್ ಏನು ಬರಿಬೋದ್ರಪ್ಪ? ನಾಟ್ ಇ ಅಂದರೆ ಅದ್ರ ಕಾಂಪ್ಲಿಮೆಂಟ್ ಇ. ಸೊ ಈಗ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಎರಡೂ ಸಮ್ ಮಾಡಿದ್ರೆ 1 ಬರುತ್ತೆ ಅಂತ ಹೇಳಿದೆ. ಇದನ್ನು ಮರಿಬೇಡಿ ಅಂತ ಹೇಳಿದ್ದೀನಿ. ಕರೆಕ್ಟ್ ಅಲ್ವಾ? ಇ ಮತ್ತು ಈ ಕಾಂಪ್ಲಿಮೆಂಟ್ ಎರಡೂ ತೊಗೊಂಡ್ರೆ 1 ಬರುತ್ತೆ ಅಂತ ಹೇಳಿದೆ. ಹಾಗೆ ಸೊ ಇಲ್ಲಿ ನಾವು ಅದ್ರ ಕಾಂಪ್ಲಿಮೆಂಟ್ ಬರ್ಕೊಂಡ್ರೆ ಏನಾಗುತ್ತೆ? 1 ಮೈನಸ್ ಆಫ್ ದಟ್ ಆಗುತ್ತೆ. ಸೊ ಈ ನಾಟ್ ಇ ಅಂದರೆ ಇ ಆಗಿರಲಿ ಅಂತ ಅರ್ಥ. ಆ್ಯಂಡ್ ಬದಲು ಆರ್ ಹಾಕಬೇಕು. ನಾಟ್ ಎಫ್ ಅಂದರೆ ಎಫ್ ಆಗಿರಲಿ ಅಂತ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್, ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಪ್ರಾಬಬಿಲಿಟಿ ಆಫ್ ನಾಟ್ ಇ ಪ್ಲಸ್ ಪ್ಲಸ್ ಅಲ್ಲ, ಆ್ಯಂಡ್ ನಾಟ್ ಎಫ್, ಇದು ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಇ ಪ್ಲಸ್ ಅದ್ರ ಕಾಂಪ್ಲಿಮೆಂಟ್ ಏನಾಗುತ್ತಪ್ಪ? ಪ್ರಾಬಬಿಲಿಟಿ ಆಫ್ ನಾಟ್ ಇ. ನಾಟ್ ಇ ಅಂದರೆ ಅದ್ರದ್ದು ಉಲ್ಟಾ ಕಾಂಪ್ಲಿಮೆಂಟ್ ಅಂತಂದರೆ ಇ, ಆ್ಯಂಡ್ ಬದಲು ಆರ್, ನಾಟ್ ಎಫ್ ಅಂದರೆ ಎಫ್ ಇಸ್ ಈಕ್ವಲ್ ಟು ವಾಟ್? 1. ಸೊ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಪ್ರಕಾರನೇ ಬರ್ಕೊಂಡೆ. ಸೊ ಇವಾಗ ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಇ ಆ್ಯಂಡ್ ನಾಟ್ ಎಫ್ ಇಸ್ ಈಕ್ವಲ್ ಟು, ಇದನ್ನು ಆ ಕಡೆ ಕಳಿಸ್ಕೊಂಡ್ರೆ 1 ಮೈನಸ್ ಆಗುತ್ತಲ್ವಾ? ಸೊ ಅದನ್ನೇ ಬರ್ದಿರೋದಿಲ್ಲಿ, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಇ ಆರ್ ಎಫ್. ಸೊ ಇ ಆರ್ ಎಫ್ ಈಗಿನೂ ಮಾಡಿದ್ವಲ್ಲ 5/8 ಅಂತ, ಅದನ್ನ ಹಾಕೊಳ್ತೀರಾ ಅಷ್ಟೇ. ಸೊ 1 ಮೈನಸ್ 5/8 ಇಸ್ ಈಕ್ವಲ್ ಟು 3/8. ಇದನ್ನು ಕೇಳಿದ್ರೆ 2 ಮಾರ್ಕ್ಸಿಗೆ ಇರುತ್ತೆ, ಪ್ರೀವಿಯಸ್ 1 ಕೇಳಿದ್ರೆ 1 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ? ಸೊ 3/8 ಈಸ್ ದ ಆನ್ಸರ್. ಗೊತ್ತಾಗಿದೆ ಅಂತ ಅನ್ಕೊತೀನಿ. ಗೊತ್ತಾಗಿದೆ ಅಲ್ವಾ? ಸೊ ನಿಮಗೆ ಯಾವುದೇ ಯಾವಾಗ ಅಂದರೆ 1ಇಂದ ರಿಮೂವ್ ಮಾಡಿಬಿಟ್ರೆ ಅದ್ರ ಕಾಂಪ್ಲಿಮೆಂಟ್ ಸಿಗುತ್ತೆ. ಕಾಂಪ್ಲಿಮೆಂಟ್ ಅಂದರೆ ಅದ್ರ ಉಲ್ಟಾ ಬರ್ಕೋಬೇಕು ನೀವು ಅಷ್ಟೇ. ಆ್ಯಂಡ್ ಇದ್ರೆ ಆರ್ ಬರ್ಕೋಬೇಕು, ನಾಟ್ ಇ ಅಂತಂದರೆ ಇ ಆಗುತ್ತೆ ಅಂತ ಬರ್ಕೋಬೇಕು. ಓಕೆನಾ?
ಸೊ ಇದು ಗೊತ್ತಾಗಿದೆ ಅನ್ಕೊತೀನಿ. ನೆಕ್ಸ್ಟ್ ನೀವೇ ಮಾಡಿ ನೋಡೋಣ. ನೀವೇ ಮಾಡಿ. 17 ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಎ ಆ್ಯಂಡ್ ಬಿ ಆರ್ ಈವೆಂಟ್ಸ್ ಸಚ್ ದಟ್ ಪ್ರಾಬಬಿಲಿಟಿ ಆಫ್ ಎ ಈಸ್ 0.42 ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಬಿ ಈಸ್ 0.48 ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಈಸ್ 0.16. ಡಿಟರ್ಮೈನ್ ನಾಟ್ ಎ, ನಾಟ್ ಬಿ ಆ್ಯಂಡ್ ಎ ಆರ್ ಬಿ. ಮಾಡಿ ನೋಡೋಣ. ಸೊ ಒಂದು 5 minutes ಟೈಮ್ ತಗೊಳ್ಳಿ, ನೀಟಾಗಿ ಮಾಡಿ, ಸ್ಪೀಡಾಗಿ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ಮಾಡಿ. ಬಿಕಾಸ್ ಡೆಸಿಮಲ್ ಇದೆ, ಸಬ್ಟ್ರಾಕ್ಷನ್ ಎಲ್ಲ ನೀಟಾಗಿ ಮಾಡಬೇಕು. ಹಾಗಾಗಿ ಓಕೆ. ಸೊ ಯಾವುದಕ್ಕೆ 0.58 ಮೋನಿಕಾ? ನಾಟ್ ಎಗೆ. ವೆರಿ ಗುಡ್. ನೆಕ್ಸ್ಟ್ ಶ್ರೇಯಸ್, ವೆರಿ ಗುಡ್. 0.58 ಆನ್ಸರ್ ಕರೆಕ್ಟ್. ನಾಟ್ ಎ. ನೆಕ್ಸ್ಟ್ ಆ ನಾಟ್ ಎ ಆಗಿರೋರು ನಾಟ್ ಬಿ ಹೇಳಿ. ನಾಟ್ ಎ ಆಗಿರೋರು ನಾಟ್ ಬಿ ಮಾಡಿ. ಮೋನಿಕಾ 0.52 ವೆರಿ ಗುಡ್. ರಕ್ಷಿತಾ 0.58 ಫಸ್ಟ್ ಒನ್, ವೆರಿ ಗುಡ್. ಶ್ರೇಯಸ್ 0.52 ವೆರಿ ಗುಡ್. ಸೊ 52ನೂ ಆಗಿರೋರು ಲಾಸ್ಟ್ ಒನ್ ಮಾಡಿ. ಪಿ ಆಫ್ ಎ ಆರ್ ಬಿ ಮಾಡಿ. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ಇದನ್ನು. ಪಿ ಆಫ್ ಎ ಆರ್ ಬಿ. .74 ರಕ್ಷಿತಾ, ವೆರಿ ಗುಡ್. ಕರೆಕ್ಟ್ ಆನ್ಸರ್. ಸೊ ಎಲ್ರಿಗೂ ಅಷ್ಟೇ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದೆ ಅಲ್ವೇನ್ರಪ್ಪ? ಪ್ರಾಬಬಿಲಿಟಿ ಮಾಡಬೇಕಾದ್ರೆ ಕೊಟ್ಟಿರೋ ಅಂಥದ್ದು ನಾಟ್ ಎ ಕೊಟ್ಬಿಟ್ರೆ ಅದ್ರ ಕಾಂಪ್ಲಿಮೆಂಟ್ ತೆಗೆಯೋದು, ಒನ್ನಲ್ಲಿ ರಿಮೂವ್ ಮಾಡೋದಷ್ಟೇ. ಓಕೆನಾ? ಸೊ ಎಲ್ಲರಿಗೂ ಆನ್ಸರ್ ಬಂದಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಕ್ವೆಶನ್. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್ 18th ಕ್ವೆಶನ್. ನೀಟಾಗಿ ಕೇಳಿಸ್ಕೊಳ್ಳಿ. 18th ಕ್ವೆಶನ್. ಓಕೆನಾ? ಸೊ in class 11 of a school, 40% of a students study mathematics. 40% ಸ್ಟೂಡೆಂಟ್ಸ್ ಮ್ಯಾಥ್ಸ್ನ ಸ್ಟಡಿ ಮಾಡ್ತಿದ್ದಾರೆ. ಆ್ಯಂಡ್ 30% ಸ್ಟಡಿ ಬಯಾಲಜಿ. 30% ಬಯಾಲಜಿ ಸ್ಟಡಿ ಮಾಡ್ತಿದ್ದಾರೆ. ಆ್ಯಂಡ್ 10% ಆಫ್ ಎ ಕ್ಲಾಸ್ ಸ್ಟಡಿ ಬೋತ್ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಅಂದರೆ ಆ್ಯಂಡ್ ಅಂತ ಇದೆ. ಓಕೆನಾ? ಬೋತ್ ಅಂತ ಅಂದರೆ ಆ್ಯಂಡ್. If a student is selected at random from the class, find the probability that he will be studying mathematics or biology ಅಂತ ಕೇಳಿದ್ದಾರೆ. ಓಕೆನಾ? ಸೊ ಕೊಟ್ಟಿರೋದನ್ನ ನೀಟಾಗಿ ಬರಿತಾ ಹೋಗೋಣ. 40% ಮ್ಯಾಥ್ಸ್ನ, 30% ಬಯಾಲಜಿನ, 10% ಎರಡನ್ನ. ಅಂದಮೇಲೆ ಎರಡರಲ್ಲಿ ಒಂದನ್ನ ಯಾರು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನಾನಿಲ್ಲಿ ಕ್ವಶನ್ ಅರ್ಥ ಆಗಿದ್ರೆ ಓಕೆ ನೋಡ್ಕೊತಾ ಹೋಗಿ, ಆಮೇಲೆ ಕ್ವಶನ್ ಹಾಕೊಂಡ್ರಂತೆ. ಎ ಈಸ್ ಅ ಇವೆಂಟ್ ಇನ್ ವಿಚ್ ಸ್ಟೂಡೆಂಟ್ ಸ್ಟಡಿ ಮ್ಯಾಥ್ಸ್ನ ಸ್ಟಡಿ ಮಾಡೋ ಅಂಥವ್ರನ್ನ ನಾನು ಎ ಅಂತ ತೊಗೊಂಡಿದ್ದೀನಿ ಈವೆಂಟ್ ಆಗಿ. ನೆಕ್ಸ್ಟು ಬಿಗೆ ಬಯಾಲಜಿ ಅಂತ ತೊಗೊಂಡಿದ್ದೀನಿ. ಸೊ ಈವೆಂಟ್ ಇನ್ ವಿಚ್ ಸ್ಟೂಡೆಂಟ್ ಸ್ಟಡೀಸ್ ಬಯಾಲಜಿ. ಸೊ ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 40% ಕೊಟ್ಟಿದ್ದಾರೆ. 40% ಅಂತ ಕೊಟ್ಟರೆ ನಾವು ಅದನ್ನು ನೀಟಾಗಿ 0.40 ಅಂತ ಬರ್ಕೋಬೇಕು. ಓಕೆನಾ? ಸೊ ಪರ್ಸೆಂಟಲ್ಲಿ ಇರೋದನ್ನ ಚೇಂಜ್ ಮಾಡ್ಕೊಂಡು ಬರ್ತಿದ್ದೀನಿ ಅಷ್ಟೇ. ಸೊ ಪಿ ಆಫ್ ಬಿ ಅಂದರೆ 30%. 30% ಅಂದರೆ 0.30 ತೊಗೋಬೇಕು. ಓಕೆನಾ? ಸೊ ಎರಡನ್ನೂ ಅಂತ ಕೊಟ್ಟಿದ್ದಾರೆ. ಬೋತ್ ಅಂತ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. 10% ಅಂದರೆ 0.10. ಅರ್ಥ ಆಗಿದೆ ಅನ್ಕೊತೀನಿ. ಸೊ ಅವ್ರು ಕೇಳಿರೋದು ಏನು? ಎ ಆರ್ ಬಿ. ಡೈರೆಕ್ಟ್ ಕ್ವೆಶನ್ ಇದು. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಷ್ಟೇ. ಸೊ ಯೂನಿಯನ್ ಕೇಳಿದ್ದಾರೆ. ಸೊ ಹಾಕ್ಕೊಳ್ಳಿ 0.40 ಹಾಕ್ಕೊಳ್ಳಿ, 0.30 ಹಾಕ್ಕೊಳ್ಳಿ, ಮೈನಸ್ 0.10. ಸೊ ನೀಟಾಗಿ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 0.60 ಆನ್ಸರ್ ಬರುತ್ತೆ. ಸೊ 4030 ಅಂದರೆ 70 ಬರುತ್ತೆ. 70ರಲ್ಲಿ 10 ಹೋದರೆ 60. ಕರೆಕ್ಟ್ ಅಲ್ವೇನ್ರೋ? ಸೊ 0.60 ಇಸ್ ದ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಪರ್ಸೆಂಟಲ್ಲಿರುತ್ತೆ, ಅದನ್ನು ನೀವು ನೀಟಾಗಿ ಕನ್ವರ್ಟ್ ಮಾಡಿಕೊಂಡು ಡೆಸಿಮಲಲ್ಲಿ ಹಾಕ್ಕೊಳ್ಳಿ. 0.40 0.30 ಈಸಿಯಾಗಿ ಮಾಡಬಹುದು. ಈಸಿ ಕ್ವೆಶನ್ ಇದು, ಡೈರೆಕ್ಟ್ ಕ್ವೆಶನ್. ಓಕೆನಾ? ಸೊ ಕ್ವೆಶನ್ ಯಾರು ಹಾಕೊಂಡಿಲ್ಲ ಅವ್ರು ಹಾಕ್ಕೊಳ್ಳಿ. ಕ್ವೆಶನ್ ಹಾಕೊಂಡ್ರೆ ನೀವೇ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿದೆ ಕ್ವೆಶನ್ ಹಾಕ್ಕೊಳ್ಳಿ. 19th ಕ್ವೆಶನ್ ನೋಡೋಣ. ಸೊ ಇನ್ ಅನ್ ಎಂಟ್ರೆನ್ಸ್ ಟೆಸ್ಟ್, ಈಗ MCA ಎಂಟ್ರೆನ್ಸ್ ಆಗ್ತಿದೆ ಅಲ್ವಾ? ಸೊ MCAಗೆ ಎಂಟ್ರೆನ್ಸ್ ಟೆಸ್ಟ್ ನಡೀತಿದೆ. ಸೊ ಆ ಟೆಸ್ಟಲ್ಲಿ ದಟ್ ಈಸ್ ಗ್ರೇಡೆಡ್ ಆನ್ ದ ಬೇಸಿಸ್ ಆಫ್ 2 ಎಕ್ಸಾಮಿನೇಷನ್. 2 ಎಕ್ಸಾಮ್ ನಡೆಯುತ್ತೆ ಅಂತ ಅನ್ಕೋಣ. ದ ಪ್ರಾಬಬಿಲಿಟಿ ಆಫ್ ರ್ಯಾಂಡಮ್ಲಿ ಚೂಸನ್ ಸ್ಟೂಡೆಂಟ್ ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಈಸ್ 0.8. ಮೊದಲನೇ ಎಕ್ಸಾಮ್ ನಡೆಯುತ್ತಲ್ಲ, ಅಲ್ಲಿ ಪಾಸ್ ಆಗೋವಂಥ ಸ್ಟೂಡೆಂಟ್ಸ್ದು ಪ್ರಾಬಬಿಲಿಟಿ 0.8 ಇದೆ. ಆ್ಯಂಡ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಸೆಕೆಂಡ್ ಎಕ್ಸಾಮಿನೇಷನ್, ಎರಡನೇ ಎಕ್ಸಾಮಿನೇಷನ್ ಬರೆದಾಗ ಅಲ್ಲಿ ಪಾಸ್ ಆಗೋವಂಥ ಸ್ಟೂಡೆಂಟ್ಸ್ದು ಪ್ರಾಬಬಿಲಿಟಿ 0.7 ಇದೆ. ಓಕೆನಾ? ಒಂದು ಎಕ್ಸಾಮು ಅದು ಪಾಸ್ ಆಗೋವಂಥ ಪ್ರಾಬಬಿಲಿಟಿ 0.8. ಸೆಕೆಂಡ್ ಎಕ್ಸಾಮ್ಸು 0.7 ಪ್ರಾಬಬಿಲಿಟಿ. ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ 0.95. ಅಟ್ಲೀಸ್ಟ್ ಒನ್ ತಗೊಂಡಿದ್ದಾರೆ. ಓಕೆನಾ? 0.95. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಬೋತ್? ಬೋತ್ ಅಂತ ಅಂದ್ರೇನು? ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಬೋತ್ ಅಂದರೆ ಓಕೆನಾ? ಸೊ ಅಟ್ಲೀಸ್ಟ್ ಒನ್ ಅಂತ ಅಂದರೆ ಮೀನಿಂಗ್ ಇಲ್ಲಿ ಇಲ್ಲ ಐದರ್ ದಿಸ್ ಒನ್ ಆರ್ ದಿಸ್ ಒನ್.
ಅಟ್ಲೀಸ್ಟ್ ಒನ್ ಅಂದರೆ ಆರ್ ಅಂತ, ಎರಡರಲ್ಲಿ ಒಂದು ಅಂತ. ಓಕೆನಾ, ಅಟ್ಲೀಸ್ಟ್ ಒನ್ ಆಫ್ ದೆಮ್, ಫಸ್ಟ್ ಎಕ್ಸಾಮು ಸೆಕೆಂಡ್ ಎಕ್ಸಾಮ್ ಎರಡರಲ್ಲಿ ಒಂದು ಅಂದರೆ ಆರ್ ಅಂತ ಬರುತ್ತೆ. ಆರ್ ಅಂದರೆ ಯೂನಿಯನ್. ಓಕೆನಾ, ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವಾಗ ಎಂಟ್ರೆನ್ಸ್ ಎಕ್ಸಾಮ್ ನಡೀತಿದೆ, 2 ಎಕ್ಸಾಮ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಮ್ನಲ್ಲಿ ಪಾಸ್ ಆಗಿರೋ ಅಂಥವ್ರ ಪ್ರಾಬಬಿಲಿಟಿ 0.8, ಎರಡನೇ ಎಕ್ಸಾಮಲ್ಲಿ ಪಾಸ್ ಆಗಿರೋವಂತೂ 0.7. ಓಕೆನಾ, ಸೊ ಎರಡರಲ್ಲೂ ಅಂದರೆ ಎರಡರಲ್ಲೂ ಅಲ್ಲ, ಇಲ್ಲ ಫಸ್ಟಲ್ಲಿ ಇಲ್ಲ ಸೆಕೆಂಡಲ್ಲಿ ಪಾಸ್ ಆಗಿರೋಂಥ ಪ್ರಾಬಬಿಲಿಟಿ 0.95 ಆದರೆ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಬೋತ್ ಕೇಳಿದ್ದಾರೆ, ಅಂದರೆ ಇಂಟರ್ಸೆಕ್ಷನ್ ಕೇಳಿದ್ದಾರೆ. ಓಕೆನಾ, ಸೊ ಸೇಮ್ ಅದೇ ಥರನೇ ಮಾಡ್ತಾ ಹೋಗೋಣ. ಎ ಈಸ್ ಅನ್ ಈವೆಂಟ್ ಆಫ್ ಪಾಸಿಂಗ್ ಫಸ್ಟ್ ಎಕ್ಸಾಮ್, ಬಿ ಈಸ್ ಅ ಈವೆಂಟ್ ಆಫ್ ಪಾಸಿಂಗ್ ಸೆಕೆಂಡ್ ಎಕ್ಸಾಮ್. ಸೊ ಪ್ರಾಬಬಿಲಿಟಿ ಆಫ್ ಎ ಈಸ್ 0.8, ಪ್ರಾಬಬಿಲಿಟಿ ಆಫ್ ಬಿ ಈಸ್ 0.7, ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಎರಡರಲ್ಲಿ ಒಂದು ಪಾಸ್ ಆಗಿರೋ ಅಂಥವ್ರು 0.95. ಸೊ ವಾಟ್ ಈಸ್ ಎ ಆ್ಯಂಡ್ ಬಿ ಅಂತ, ಬೋತ್ ಅಂತಂದರೆ ಎ ಆ್ಯಂಡ್ ಬಿ. ಓಕೆನಾ, ಸೊ ಡೈರೆಕ್ಟ್ ಕ್ವೆಶನ್ ಸಿಮಿಲರ್ಲಿ ಪ್ರೀವಿಯಸ್ ಥರನೇ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಆರ್ ಬಿ? ಯೂನಿಯನ್ ಈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕೇಳಿರೋ ಅಂಥದ್ದು ಕೊಟ್ಟಿರೋ ಅಂಥದ್ದು ನೀಟಾಗಿ ನೋಡ್ಕೊಳ್ಳಿ. ಸೊ ಇಂಟರ್ಸೆಕ್ಷನ್ ಕೇಳಿದ್ದಾರೆ, ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಅದನ್ನ ಲೆಫ್ಟಿಗೆ ಕಳಿಸ್ಕೊಬಿಟ್ರೆ ಪ್ಲಸ್ ಆಗಿಬಿಡುತ್ತೆ, ಬೆಟರ್ ಅದು. ಸೊ ಹಂಗಾಗಿ ಅದನ್ನು ಅಷ್ಟನ್ನು ನಾನು ಏನು ಮಾಡಿದೆ, ಮೈನಸ್ ಇದೆಯಲ್ಲ ಇದನ್ನು ಮಾತ್ರ ಕಳಿಸ್ಕೊಂಡೆ. ಸೊ ಉಳಿದಿರೋದು ಅಲ್ಲೇ ಇತ್ತು, 0.95ನ ಲೆಫ್ಟಿಗೆ ಕಳಿಸ್ಕೊಂಡೆ, ಸಾರಿ ರೈಟಿಗೆ ಕಳಿಸ್ಕೊಂಡೆ. ಸೊ 0.8 ಪ್ಲಸ್ 0.7 ಮೈನಸ್ 0.95 ಅಂತಂದರೆ, ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಸೊ 0.55 ಬರುತ್ತೆ. ಸೊ ಡೈರೆಕ್ಟ್ ಕ್ವೆಶನ್ ಇದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ಫಾರ್ಮುಲಾ ಮೇಲೆ ಮಾಡೋ ಅಂಥ ಕ್ವೆಶನ್ ಇದು. ಓಕೆನಾ, ಸೊ ನೆಕ್ಸ್ಟ್ ಲಾಸ್ಟ್ ಟೂ ಕ್ವೆಶನ್ ನೀವೇ ಮಾಡಿ. 20th ಒನ್. ಸೊ ಇದೊಂದು ಮಾಡಿಬಿಟ್ರೆ ಇಲ್ಲಿ ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ನೀವು. ಸೊ ಇದೊಂದು ನೀವೇ ಮಾಡಿ. 20th ಒನ್, ಲಾಸ್ಟ್ ಒನ್ ನಾನು ಹೇಳ್ತೀನಿ. ಸೊ ಅಲ್ಲಿ ಕಾಣಿಸ್ತಲೇ ಇಲ್ದಲೇ ಇರೋರಿಗೆ, ದ ಪ್ರಾಬಬಿಲಿಟಿ ದಟ್ ಎ ಸ್ಟೂಡೆಂಟ್ ವಿಲ್ ಪಾಸ್ ದ ಫೈನಲ್ ಎಕ್ಸಾಮಿನೇಷನ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಎರಡರಲ್ಲೂ ಆಗಿರೋರು, ಇಂಗ್ಲೀಷಲ್ಲಿ ಹಿಂದಿನಲ್ಲಿ. ಸೊ ಈವೆಂಟ್ನ ಒಂದು ಇಂಗ್ಲೀಷ್ ಅಂತ ತಗೊಳ್ಳಿ, ಇನ್ನೊಂದು ಇವೆಂಟ್ನ ಹಿಂದಿ ಅಂತ ತಗೊಳ್ಳಿ, ಅದು ಹಿಂಟು. ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ನೀದರ್ ಈಸ್ 0.1, ಎರಡನ್ನೂ ಆಗದಲ್ಲೇ ಇರೋರು 0.1. ಆ್ಯಂಡ್ ಇಫ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಇಂಗ್ಲೀಷ್ ಎಕ್ಸಾಮಿನೇಷನ್ ಈಸ್ 0.75, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಹಿಂದಿ ಎಕ್ಸಾಮಿನೇಷನ್ ಅಂತ ಕೇಳಿದ್ದಾರೆ. ಓಕೆನಾ, ಓಕೆ ಹಾಕ್ಕೊಳ್ಳಿ ನೀಟಾಗಿ ಕ್ವೆಶನ್ನು, ಟ್ರೈ ಮಾಡಿ. ಇಲ್ಲಿ ನೀದರ್ ಅಂತಂದರೆ ಎರಡೂ ಆಗಿರಲ್ಲ ಕಣ್ರಪ್ಪ. ನೀದರ್ ಈಸ್ 0.1, ನಾಟ್ ಎ ಆ್ಯಂಡ್ ನಾಟ್ ಬಿ, ಅದು ಕೊಟ್ಟಿರೋದವರು, ನಾಟ್ ಎ ಆ್ಯಂಡ್ ನಾಟ್ ಬಿ. ನೀದರ್ ಅಂದರೆ ಎರಡೂ ಆಗಿಲ್ಲ, ನಾಟ್ ಎ ಆ್ಯಂಡ್ ನಾಟ್ ಬಿ ಅಂತ. ಪಿ ಆಫ್ ನಾಟ್ ಎ ಆ್ಯಂಡ್ ನಾಟ್ ಬಿ ಇಸ್ ಈಕ್ವಲ್ ಟು 0.1 ಅಂತ ಇದು ಹಿಂಟ್ ಕೊಟ್ಟಿದ್ದೀನಿ. ನಾಟ್ ಎ ಆ್ಯಂಡ್ ನಾಟ್ ಬಿ. ಟೈಮ್ ತೊಗೊಳ್ಳಿ, ಪರವಾಗಿಲ್ಲ, ಟ್ರೈ ಮಾಡಿ. ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ಇಲ್ಲೇ ಗೊತ್ತಾದರೆ ಸೊ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ಗೊತ್ತಾದರೆ ಏನಾಗುತ್ತೆ, ತಪ್ಪಾಗಿ ಬಂದಿರ್ತೀರ, ಹಾಗಾಗಿ ಅಂತ ನೋಡ್ಕೊಳ್ಳಿ ಒಂದ್ಸಲಿ. ಓಕೆ, ಕೇಳಿಸ್ಕೊಳ್ಳಿ. ಆ್ಯನ್ ಈವೆಂಟ್ ಆಫ್ ಪಾಸಿಂಗ್ ಇಂಗ್ಲೀಷ್, ಏನೋ ನಾನು ಈವೆಂಟ್ ತೊಗೊಂಡಿದ್ದೀನಿ, ಇಂಗ್ಲೀಷ್ ಪಾಸ್ ಮಾಡಿದ್ದಾರೆ ಅವ್ರನ್ನ ಎ, ಮತ್ತು ಬಿ ಈಸ್ ಅನ್ ಈವೆಂಟ್ ಆಫ್ ಪಾಸಿಂಗ್ ಹಿಂದಿ ಅಂತ ತೊಗೊಂಡಿದ್ದೀನಿ. ಸೊ ಇಂಗ್ಲೀಷ್ಗೆ ಎಷ್ಟಿದ್ದಾರೆ, 0.75 ಇದ್ದಾರೆ. ಇದನ್ನು ನೀಟಾಗಿ ಹಾಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಎರಡೂ ಆಗಿರೋರು 0.5 ಕೂಡ ಕೊಟ್ಟಿದ್ದಾರೆ ಅವರೇ. ಸೊ ಅವ್ರು ಹೇಳಿರೋದು ನೀದರ್ ಅಂದರೆ ನಾಟ್ ಎ ಆ್ಯಂಡ್ ನಾಟ್ ಬಿ ಈಸ್ 0.1, ನಾಟ್ ಎ ಆ್ಯಂಡ್ ನಾಟ್ ಬಿ ಈಸ್ 0.1 ಆಗ್ತಿದೆ. ಸೊ ನಾಟ್ ಎ ಅಂತಂದರೆ ಇದು ಇವಾಗ ಉಲ್ಟಾ ಬೇಕು ಅಂದರೆ, ಕಾಂಪ್ಲಿಮೆಂಟ್ ಬೇಕು ಅಂದರೆ ನಾಟ್ ಎ ಬದಲು ಏನಾಗ್ತೀರಾ, ಎ ಅಂತ ಹಾಕ್ತೀರಾ. ಆ್ಯಂಡ್ ಬದಲು ಏನಾಗ್ತೀರಾ, ಆರ್ ಅಂತ ಹಾಕ್ತೀರಾ. ನಾಟ್ ಬಿ ಬದಲು ಬಿ ಅಂತ ಹಾಕೊತೀರಾ. ಸೊ ಇದು ಬರಬೇಕು ಅಂತಂದ್ರೆ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರೋ ಅದರಲ್ಲಿ ಒನ್ನಿಂದ ಅದನ್ನು ಮೈನಸ್ ಮಾಡಬೇಕು. ಒನ್ನಿಂದ ಅದನ್ನು ಮೈನಸ್ ಮಾಡಿದ್ರೆ ನಿಮಗೆ ಅದ್ರ ಕಾಂಪ್ಲಿಮೆಂಟ್ ಸಿಗುತ್ತೆ. ನಾಟ್ ಎ ಬದಲು ಎ ಹಾಕೋಬೇಕು, ಆ್ಯಂಡ್ ಬದಲು ಆರ್ ಬರಬೇಕು, ನಾಟ್ ಬಿ ಬದಲು ಬಿ ಬರಬೇಕು ಅಂತಂದರೆ ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ, 1 ಮೈನಸ್ ಈ ವ್ಯಾಲ್ಯೂ. ಸೊ 1ನಲ್ಲಿ 0.1 ರಿಮೂವ್ ಮಾಡಿದ್ರೆ 0.9 ಬರುತ್ತೆ, ದಟ್ ಈಸ್ ಎ ಆರ್ ಬಿ. ಸೊ ಇವಾಗ ಫಾರ್ಮುಲಾ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಪಿ ಆಫ್ ಎ ಯೂನಿಯನ್ ಬಿ ಅಂತ ಅಂದರೆ 0.9 ಹಾಕ್ಕೊಂಡೆ, ಇಸ್ ಈಕ್ವಲ್ ಟು ಪಿ ಆಫ್ ಎ ಅಂದರೆ ಅವರೇ ಕೊಟ್ಟಿದ್ರು 0.75 ಇಂಗ್ಲೀಷ್ ಪಾಸ್ ಆಗಿರೋರು, ಪ್ಲಸ್ ಪಿ ಆಫ್ ಬಿ ಹಿಂದಿ ಪಾಸ್ ಆಗಿರೋರು ಕೇಳಿದ್ದಾರೆ, ಹಾಗೆ ಬಿಟ್ಟಿದ್ದೀನಿ, ಮೈನಸ್ ಇಂಟರ್ಸೆಕ್ಷನ್ ಎರಡೂ ಪಾಸ್ ಆಗಿರೋರು 0.5, ಸೊ 0.5 ಅಂತ ಹಾಕ್ಕೊಂಡೆ. ಸೊ ಪಿ ಆಫ್ ಬಿ ಮಾತ್ರ ಉಳಿಸ್ಕೊತೀನಿ, ಮಿಕ್ಕಿದ್ನೆಲ್ಲ ಲೆಫ್ಟಿಗೆ ತೊಗೊತೀನಿ. ಸೊ 0.9, 0.75 ಇರೋದು ಮೈನಸ್ ಆಗುತ್ತೆ, ಮೈನಸ್ 0.5 ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ 0.5 ಇಸ್ ಈಕ್ವಲ್ ಟು ಪಿ ಆಫ್ ಬಿ. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ 0.65 ಬಂತು ನನಗೆ ಆನ್ಸರು.
ಸೊ ದಟ್ ಈಸ್ ಪಿ ಆಫ್ ಬಿ. ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಇನ್ ದಿ ಎಕ್ಸಾಮಿನೇಷನ್ ಇಸ್ 0.65 ಅಂತ ಬಂದಿದೆ. ನೋಡಿ ನೀವು ಇದೇ ಥರ ಮಾಡಿ ಆನ್ಸರ್ ಅಷ್ಟು ಬಂದಿದೆಯಾ ಹೇಗೆ ಅಂತ. 0.65 ಬಂದಿದೆ. ಈಸ್ ಲಾಸ್ಟ್ ಪ್ರಾಬ್ಲಮ್ ಪ್ರಾಬಬಿಲಿಟಿ ಮೇಲೆ. ಸೊ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡಿ, ಕಾಯಿನೇ ಕೊಡಲಿ, ಡೈಯೇ ಕೊಡಲಿ, ಅವರು ಸಬ್ಜೆಕ್ಟೇ ಕೊಡಲಿ, ಇಲ್ಲ ಬಲ್ಬೇ ಕೊಡಲಿ, ಏನಾದರೂ ಕೊಡಲಿ, ಪ್ರಾಬಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕಷ್ಟೇ. ಪ್ರಾಬಬಿಲಿಟಿ ಅವ್ರು ಏನು ಹೇಳ್ತಿದ್ದಾರೆ ಅದು ಎಷ್ಟಿದೆ, ಟೋಟಲ್ ಎಷ್ಟಿದೆ ಅಷ್ಟು ಗೊತ್ತಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಂತ ಅಂದರೆ ಈ ಫಾರ್ಮುಲಾ ಚೆನ್ನಾಗಿ ನೆನಪಿರಬೇಕು, ಮೇಯ್ನಾಗಿ ಇವೆರಡು. ಅದ್ರ ಜೊತೆಗೆ ಲಾಸ್ಟ್ ಒಂದು ಇವೆಂಟ್ ಇದೆ ಅಂದರೆ ಅದ್ರದ್ದು ಕಾಂಪ್ಲಿಮೆಂಟ್ ಇವೆಂಟ್ ಎರಡನ್ನೂ ಆ್ಯಡ್ ಮಾಡಿದ್ರೆ 1 ಬರುತ್ತೆ ಅನ್ನೋದು. ಪ್ರಾಬಬಿಲಿಟಿ ಆಲ್ವೇಸ್ ಲೈಸ್ ಬಿಟ್ವೀನ್ including 0 and including 1 and between 0 and 1 ಅದು ನೆನಪಿರಬೇಕು. ಓಕೆನಾ. ಸೊ ಲಾಸ್ಟ್ ಪ್ರಾಬ್ಲಮ್. ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್, ಸೊ ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ 60 ಜನ ಇದ್ದಾರೆ. 30 ಆಪ್ಟೆಡ್ ಫಾರ್ NCC. ಸೊ NCCಗೆ ಆಪ್ಟ್ ಆಗಿದ್ದಾರೆ 30 ಜನ. 32 ಆಪ್ಟೆಡ್ ಫಾರ್ NSSಗೆ 32 ಮೆಂಬರ್ಸ್ ಆಗಿದ್ದಾರೆ. ಆ್ಯಂಡ್ 24 ಆಪ್ಟೆಡ್ ಫಾರ್ ಬೋತ್ NCC ಮತ್ತು NSS ಎರಡಕ್ಕೂ ಆಗಿದ್ದಾರೆ. ಇಫ್ ಒನ್ ಆಫ್ ದಿಸ್ ಸ್ಟೂಡೆಂಟ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಫಸ್ಟ್ ಒನ್ ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS ಅಂತ ಕೇಳಿದ್ದಾರೆ. ಆ್ಯಂಡ್ ಕೊಟ್ಟಿದ್ದಾರೆ, ಆರ್ ಕೇಳಿದ್ದಾರೆ, ಇದು ಡೈರೆಕ್ಟ್ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ ನೀದರ್ NCC ನಾರ್ NSS. ಎರಡೂ ಆಗದಲ್ಲ. ಇಲ್ಲಿ NCC ಆರ್ NSS ಕೊಟ್ಟಿದ್ದಾರಲ್ಲಪ್ಪ, ಇಲ್ಲಿ ನೀದರ್ NCC ನಾರ್ NSS ಎರಡೂ ಆಗದಲ್ಲೇ ಇರುವಂಥದ್ದೇನು ಅಂದರೆ ನಾಟ್ ಎ ಮತ್ತೆ ನಾರ್ NSS ಅಂತಂದರೆ ಎರಡೂ ಆಗಬಾರ್ದು ಅಂದರೆ ನಾಟ್ ಎ ಆ್ಯಂಡ್ ನಾಟ್ ಬಿ ಅಂತ. ನೆಕ್ಸ್ಟ್ ಥರ್ಡ್ ಒನ್, ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ NSS ಬಟ್ ನಾಟ್ NCC. NSS ಆಗಿರಬೇಕು, ನಾಟ್ NCC. ಏನಾಗುತ್ತೆ ಅಂತ. ಓಕೆನಾ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ 60 ಜನ ಇದ್ದಾರೆ, 30 ಜನ NCCಗೆ ಹೋಗಿದ್ದಾರೆ, 32 ಜನ NSSಗೆ ಹೋಗಿದ್ದಾರೆ, 24 ಜನ ಎರಡರಲ್ಲೂ ಇದ್ದಾರೆ, NCC ಮತ್ತು NSS ಅಲ್ಲಿ. ಅಂದರೆ ಅವೆರಡರಲ್ಲಿ ಒಂದಕ್ಕೆ ಹೋಗೋರು ಯಾರು ಅಂತಂದರೆ ಆಪ್ಟೆಡ್ ಫಾರ್ NCC ಆರ್ NSS. ಅದು ಮೊದಲನೇ ಕ್ವಶನು. ಎರಡನೇ ಕ್ವಶನು, ಎರಡೂ ಆಪ್ಟ್ ಆಗದಲ್ಲೇ ಎರಡೂ ತೊಗೊಂಡಲ್ಲೇ ಇರೋರು ಎಷ್ಟು ಜನ, ಮತ್ತು ಬರೀ NSSಗೆ ಹೋಗಿರೋರು, NCCಗೆ ಹೋಗ್ದಲ್ಲೇ ಇರೋರು, ಆ ಥರ ಇದೆ ಕ್ವಶನ್. ಓಕೆನಾ. ಸೊ ಈ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. A is an event in which the selected student has opted for NCC. NCC ಆಪ್ಟ್ ಮಾಡಿರೋರ್ನ ಇವೆಂಟ್ A ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. NSS ಅವ್ರಿಗೆ B ಅಂತ ತಗೊಂಡಿದ್ದೀನಿ. ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 60 ಜನ ಇದ್ದಾರೆ. ಓಕೆನಾ. ಸೊ ಪ್ರಾಬಬಿಲಿಟಿ NCC ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 30 ಜನ ಇದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ NCC ಸ್ಟೂಡೆಂಟ್ಸ್ A, ಇವೆಂಟ್ A ಅಂತ ತಗೊಂಡ್ರೆ 30/60 ಕರೆಕ್ಟ್ ಅಲ್ವಾ. NCC ಇರೋರು 30 ಡಿವೈಡೆಡ್ ಬೈ 60 ಅಂದರೆ ಪ್ರಾಬಬಿಲಿಟಿ 1/2 ಸಿಗುತ್ತೆ. ಓಕೆನಾ. ಸೊ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ನೆಲ್ಲ ಅವರೇ ಪ್ರಾಬಬಿಲಿಟಿ ಕೊಡ್ತಿದ್ರು. ಈ ಸಲ ಏನಿದೆ ಪ್ರಾಬಬಿಲಿಟಿ ನೀವೇ ಹಾಕೋಣೋ ಥರ ಇದೆ. ನೆಕ್ಸ್ಟ್ NSS ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 32 ಇದ್ದಾರೆ. ಸೊ ಔಟ್ ಆಫ್ 60ನಲ್ಲಿ ಅಂತ ತಗೊಂಡ್ರೆ ಪ್ರಾಬಬಿಲಿಟಿ ಆಫ್ ಇವೆಂಟ್ B ಸಿಗುತ್ತೆ. ದಟ್ ಈಸ್ 32/60 ಅಂದರೆ 8/15 ಬರುತ್ತೆ. ಸೊ P ಆಫ್ A ಸಿಕ್ಕಿದೆ, P ಆಫ್ B ಸಿಕ್ಕಿದೆ. ನೆಕ್ಸ್ಟ್ ಬೋತ್ NCC ಆ್ಯಂಡ್ NSSಗೆ ಹೋಗೋರು ಎಷ್ಟು ಜನ? 24 ಮೆಂಬರ್ಸ್. ಎಷ್ಟು ಜನದಲ್ಲಿ? 60 ಜನದಲ್ಲಿ. ಸೊ 24/60 ಮಾಡಿದ್ರೆ 2/5 ಬರುತ್ತೆ. ದಟ್ ಈಸ್ A ಆ್ಯಂಡ್ B ಸಿಕ್ತು. ಸೊ ಅವ್ರು ಕೇಳಿರೋದು ಯಾವುದು? A ಆರ್ B. ಸೊ ಫಾರ್ಮುಲಾ ಗೊತ್ತಿದೆ, P ಆಫ್ A ಪ್ಲಸ್ P ಆಫ್ B ಮೈನಸ್ P ಆಫ್ A ಇಂಟರ್ಸೆಕ್ಷನ್ B. ಸೊ P ಆಫ್ A ಅಂದರೆ 1/2, P ಆಫ್ B ಅಂದರೆ 8/15, A ಇಂಟರ್ಸೆಕ್ಷನ್ B ಅಂದರೆ 2/5. ಸೊ ಇಲ್ಲಿ ನೀಟಾಗಿ ನೀವು 30 LCM ತೊಗೊಂಡು ನೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ 19/30 ಬರುತ್ತೆ. ಸಿಂಪ್ಲಿಫಿಕೇಶನ್ ಸ್ಟೆಪ್ ಒಂದ್ಸಲಿ ನೋಡ್ಕೊಳ್ಳಿ ನೀವೇ. ಸೊ NCC ಆರ್ NSS ಅಂತ ತಗೊಂಡ್ರೆ 19/30 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಕೊಟ್ಟಿದ್ದಾರೆ? ಎರಡೂ ಹೋಗ್ದಲೇ ಇರೋರು, ನಾಟ್ ಎ, ನೀದರ್ ದಟ್ ಒನ್ ನಾರ್ ದಟ್ ಒನ್. ಸೊ ನಾಟ್ ಎ ಆ್ಯಂಡ್ ನಾಟ್ ಬಿ ಅಂತ ತಗೊಂಡ್ರೆ, ಸೊ ಅದು ಕಾಂಪ್ಲಿಮೆಂಟಾಗಿ ಬರ್ಕೊಂಡ್ರೆ, ಈ ನಾಟ್ ಎ ನಾಟ್ ಬಿ ಗೊತ್ತಾಗ್ತಿಲ್ಲ ಅಂದರೆ ನಾವೇನು ಮಾಡಬೇಕು? 1ನಲ್ಲಿ ಇದ್ರದ್ದು ಕಾಂಪ್ಲಿಮೆಂಟ್ ತಗೋಬೇಕು. 1 ಮೈನಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ಒನ್ ಈಸ್ ವಾಟ್? ನಾಟ್ ಎ ಅಂದರೆ ಎ, ಆ್ಯಂಡ್ ಅಂತಂದರೆ ಆರ್, ನಾಟ್ ಬಿ ಅಂದರೆ ಬಿ. ಓಕೆನಾ. ಸೊ ಯಾವ್ದು ಗೊತ್ತಾಗಲ್ಲ ಅಂತಂತ ನಿಮಗೆ ಅನಿಸುತ್ತೋ ಅದನ್ನು ನೀವು ಕಾಂಪ್ಲಿಮೆಂಟಲ್ಲಿ ಬರ್ಕೊಂಡು ನೋಡಿದ್ರೆ ಅದು ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಎ ಆರ್ ಬಿ ಆಗಿರೋದು 19/30 ಬಂದಿತ್ತಲ್ರಪ್ಪ. ಸೊ 19/30 ಹಾಕೊಳ್ಳಿ. 1ನಲ್ಲಿ 19/30 ರಿಮೂವ್ ಮಾಡಿದ್ರೆ ಉಳ್ಕೊಳೋ ಅಂಥದ್ದು. ಸೊ 31 13 ಮೈನಸ್ 19 ಅಂತಂದರೆ 11/30 ಅಂತ ಬರುತ್ತೆ. ಸೊ ದಟ್ ಈಸ್ ನೀದರ್ NCC ನಾರ್ NSS. ಓಕೆನಾ. ಸೊ ಇಲ್ಲಿ ಐದರ್ ಆರ್ ನೀದರ್ ನಾರ್, ಐದರ್ ಆರ್ದು ಬಂದಿರುತ್ತಲ್ಲ ಅದರಲ್ಲಿ 1ಇಂದ ಅದನ್ನು ರಿಮೂವ್ ಮಾಡಿದ್ರೆ ನೀದರ್ ನಾರ್ ಸಿಗುತ್ತೆ ನಿಮಗೆ. ಓಕೆನಾ. ಅಷ್ಟೇ. ಸೊ ಲಾಸ್ಟ್ ಒನ್ NSS ಬಟ್ ನಾಟ್ NCC. NSS ಆಗಿರಬೇಕು ಬಟ್ NCC ಆಗಿರಬಾರ್ದು. ಅಂದ್ರೆ ಅರ್ಥ ನಂಬರ್ ಆಫ್ ಸ್ಟೂಡೆಂಟ್ಸ್, ಅವ್ರ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸ್ಟೂಡೆಂಟ್ಸ್ ಹ್ಯಾಸ್ ಆಪ್ಟೆಡ್ NSS ಬಟ್ ನಾಟ್ NCC ಅಂತ ಹೇಳಿದ್ದಾರೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ನೋಡೋಣ. NSS ಅಲ್ಲಿ ಇರೋರು ಎಷ್ಟು ಜನ ಅಂದರೆ ಬಿನಲ್ಲೇ ತಗೊಂಡ್ರೆ ನಾನು ಎಗೆ NCC ಹಾಕೊಂಡಿದ್ದೀನಿ. ಸೊ N ಆಫ್ B ಮೈನಸ್
ಬಟ್ ನಾಟ್ ಎನ್ ಸಿ ಸಿ ಅಂತ ಅಂದಮೇಲೆ ಎರಡರಲ್ಲೂ ಇರೋರಲ್ಲಿ ಮೈನಸ್ ಮಾಡ್ಕೊಬಿಡ್ಬೇಕು. ಈಗ ಎನ್ ಸಿ ಸಿನಲ್ಲೂ ಇರ್ತಾರೆ, ಎನ್ ಎಸ್ ಎಸ್ ಅಲ್ಲೂ ಇರ್ತಾರೆ. ನಮಗೆ ಬೇಕಾಗಿರೋರು ಯಾರು? ಬರೀ ಎನ್ ಎಸ್ ಎಸ್ ಮಕ್ಕಳು ಮಾತ್ರ. ಸೊ ಎನ್ ಎಸ್ ಎಸ್ ಮಕ್ಕಳು ಮಾತ್ರ ಬೇಕು ಅಂತಂದರೆ ಅವರಿಬ್ರು ಇರ್ತಾರಲ್ಲಪ್ಪ, ಎರಡರಲ್ಲೂ ಇರೋರನ್ನ ಮೈನಸ್ ಮಾಡ್ಕೋಬೇಕು. ಓಕೆನಾ? 32ನಲ್ಲಿ 24ನ ರಿಮೂವ್ ಮಾಡಿದ್ರೆ 8 ಮೆಂಬರ್ ಸಿಗ್ತಾರೆ. ಅವರು ಬರೀ ಎನ್ ಎಸ್ ಎಸ್ ಮಾತ್ರ, ಬರೀ ಎನ್ ಎಸ್ ಎಸ್. ಓಕೆನಾ? ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಎನ್ ಎಸ್ ಎಸ್ ಬಟ್ ನಾಟ್ ಎನ್ ಸಿ ಸಿ ಅಂದರೆ 8 ಡಿವೈಡೆಡ್ ಬೈ 60. ಸೊ 8/60 ಅಂತ ಅಂದರೆ 2/15. ಸೊ 2/15 ಅಂತ ಅಂದರೆ ಫೈನಲ್ ಆಗಿ ಇದು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಎಸ್ ಎಸ್ ಬಟ್ ನಾಟ್ ಎನ್ ಸಿ ಸಿ ಆನ್ಸರ್. ಓಕೆನಾ? ಸೊ ಇಲ್ಲಿ ಮಾಡೋಕ್ಕಿಂತ ಮುಂಚೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನದಲ್ಲಿ ಅನ್ನೋದನ್ನ ನೋಡ್ಕೋಬೇಕು. ಅಂದರೆ ಎನ್ ಎಸ್ ಎಸ್ಗೆ ಹೋಗಿದ್ದಾರೆ ಬಟ್ ಎನ್ ಸಿ ಸಿನಲ್ಲಿ ಅಲ್ಲ ಅಂದರೆ ಎನ್ ಎಸ್ ಎಸ್ ಅಲ್ಲಿ ಇರೋರು ಅಷ್ಟೂ ಜನ ತಗೋಬೇಕು. ಆದರೆ ಇಲ್ಲಿ ಆಲ್ರೆಡಿ ಇಂಟರ್ಸೆಕ್ಷನಲ್ಲಿ ಎರಡರಲ್ಲೂ ಇರ್ತಾರಲ್ಲ, ಅವ್ರನ್ನ ರಿಮೂವ್ ಮಾಡಬೇಕು. ನಮಗೆ ಬೇಕಾಗಿರೋದು ಓನ್ಲಿ ಎನ್ ಎಸ್ ಎಸ್. ಓಕೆನಾ? ಎರಡರಲ್ಲೂ ಇರೋರನ್ನ ರಿಮೂವ್ ಮಾಡಿದ್ರೆ ನಿಮಗೆ ಬರೀ ಎನ್ ಎಸ್ ಎಸ್ ಅಲ್ಲಿರೋರು ಸಿಗ್ತಾರೆ. ಪ್ರಾಬಬಿಲಿಟಿ ಬೇಕು ಅಂತಂದರೆ ಸಿಕ್ಕಿರೋ ಅಂತಹ ಎಲಿಮೆಂಟ್ಸ್ ಏನಿದೆ ಅದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, 60 ಜನ 60 ಜನದಲ್ಲಿ. ಸೊ ಪ್ರಾಬಬಿಲಿಟಿ ಸಿಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಷ್ಟು ಗೊತ್ತಾಗಿದೆ ಅಲ್ವಾ ಪ್ರಾಬಬಿಲಿಟಿ ಮೇಲೆ? ಸೊ ಏನಾದರೂ ಡೌಟ್ಸ್ ಇದೆಯೇಂದ್ರಪ್ಪ ಈ ಪ್ರಾಬಬಿಲಿಟಿ ಮೇಲೆ?